ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾ ವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣಿ ವಾಚಿನರ್ತಯತು ಕ್ಷಿಪ್ರಂ ಮೇಧಾನ್ ದೇವಿ ಸರಸ್ವತಿ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಸಿಂಧೂರಾರುಣವಿಗ್ರಹಾಂ ತ್ರಿನಯನಾಂ ಮಾಣಿಕ್ಯಮೌಲಿಸ್ಫುರತ್ ತಾರಾನಾಯಕಶೇಖರಾಂ ಸ್ಮಿತಮುಖೀಂ ಆಪೀನವಕ್ಷೋರುಹಾಂ ಪಾಣಿಭ್ಯಾಂ ಅಲಿಪೂರ್ಣರತ್ನಚಷಕಂ ರಕ್ತೋತ್ಪಲಂ ಬಿಭ್ರತೀಂ ಸೌಮ್ಯಾಂ ರತ್ನಘಟಸ್ಥರಕ್ತಚರಣಾಂ ಧ್ಯಾಯೇತ್ ಪರಾಮಂಬಿಕಾಂ. ದೃಶಾದ್ರಾಘೀಯಸ್ಯ ದರದಲಿತನೀಲೋತ್ಪಲರುಚ ದವೀಯಾಂಸಂ ದೀನಂ ಸ್ನಪಯ ಕೃಪಯಾ ಮಾಮಪಿ ಶಿವೆ. ಅನೇನಾಯಂ ಧನ್ಯೋ ಭವತಿ ನಚತೆ ಹಾನಿರಿಯತಃ ವನೇ ವಾ ಹರ್ಮ್ಯೇ ವಾ ಸಮಕರ ನಿಪಾತೋ ಹಿಮಕರಃ ವನೇ ವಾ ಹರ್ಮ್ಯೇ ವಾ ಸಮಕರ ನಿಪಾತೋ ಹಿಮಕರಃ. ನನ್ನ ಅಧ್ಯಾತ್ಮ ಬಂಧುಗಳೇ, ಎಲ್ಲ ಹಿರಿಯರೇ ಮತ್ತು ಇದಕ್ಕೆ ಪ್ರಾಯೋಜಕರಾಗಿ ದತ್ತಿ ನ್ಯಾಸಕರ್ತರಾಗಿ ಸಹಕರಿಸಿರುವಂಥ ಎಲ್ಲ ಮಹನೀಯರೇ, ನನ್ನ ಮತ್ತು ನಿಮ್ಮೆಲ್ಲರ ಹೃನ್ಮಂದಿರವನ್ನು ಬೆಳಗ್ತಾ ಇರುವಂತಹ ಶ್ರೀಮಾತಾ ಎನ್ನುವಂತಹ ಅಖಂಡ ಚೈತನ್ಯ ಸ್ವರೂಪಿಣಿಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಈ ಸರಣಿಯ 2ನೇ ದಿನದ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ಪ್ರಾರಂಭದಲ್ಲಿ ಗಣಪತಿಯ ಶ್ಲೋಕವನ್ನು ಇರಿಸಿದ್ದನ್ನು ಹೇಳಿದ್ದೇನೆ. ವಂದೇ ವಿಘ್ನೇಶ್ವರಂ ದೇವಂ ಸರ್ವಸಿದ್ಧಿಪ್ರದಾಯಿನಂ ವಾಮಾಂಕಾರೂಢ ವಾಮಾಕ್ಷೀ ಕರಪಲ್ಲವ ಪೂಜಿತಂ. ಇಷ್ಟು ಹಿನ್ನೆಲೆಯಲ್ಲಿ ನಾವು ಕಕಾರ ರೂಪ ಕಲ್ಯಾಣಿ, ಕಲ್ಯಾಣ ಗುಣಶಾಲಿನಿ, ಕಲ್ಯಾಣಶೈಲ ನಿಲಯ, ಕಮನೀಯ ಕಲಾವತಿ ಎನ್ನುವಂತಹ ಈ ಮೊದಲ ಶ್ಲೋಕದಲ್ಲಿ ಒಟ್ಟು 6 ನಾಮಗಳ ಇವೆ. ಆ 6 ನಾಮಗಳಲ್ಲಿ ಒಂದು ನಾಮವನ್ನು ನಾವು ಚಿಂತನೆ ಮಾಡಿದ್ದೇವೆ. ಆ ನಾಮ ಅಂದರೆ ಕಕಾರ ರೂಪ ಅಂತ. ಇದರ ಚಿಂತನೆ ಆಗಿದೆ. ಮತ್ತು ಉಳಿದ ನಾಮಗಳ ಚಿಂತನೆಯನ್ನು ಎಷ್ಟು ಸಾಧ್ಯವೋ ಅಷ್ಟು ನೋಡಬೇಕು. ಮುಂದಿನ ನಾಮ ಕಲ್ಯಾಣಿ ಅಂತ. ಕಲ್ಯಾಣಿ ಸಾಮಾನ್ಯವಾಗಿ ಇದೊಂದು ಪ್ರಸಿದ್ಧವಾದಂಥ ಹೆಸರು. ಹೆಣ್ಮಕ್ಕಳಿಗೆ ಹೆಸರನ್ನು ಇಡ್ತಾರೆ ಸುಮಾರಾಗಿ. ಹಾಗಂದ್ರೆ ಏನು ಅಂದರೆ, ಹಿಂದೆ ಸಹಸ್ರನಾಮದಲ್ಲಿ ಈ ನಾಮ ಬಂದಿತ್ತು. 324ನೇ ನಾಮವಾಗಿ ಕಲ್ಯಾಣಿ ಜಗತೀ ಕಂದ ಅಂತ. ಅಲ್ಲೂ ಅರ್ಥವನ್ನು ವಿವರಿಸಿದ್ದೆ. ಆದರೆ ಈಗ ಸ್ವಲ್ಪ ಬೇರೆ ಬೇರೆ ರೀತಿಯ ಹಿನ್ನೆಲೆಯಲ್ಲಿ ಇದನ್ನು ವಿವರಿಸಬೇಕಾದದ್ದು ಇದೆ. ಕಲ್ಯಾಣಾನಿ ಸುಖಾನಿ ಯುವ ಸಾರ್ವಭೌಮ ಆನಂದಾದಾರಭ್ಯ ಬ್ರಹ್ಮಾನಂದ ಪರ್ಯಂತಂ ತೈತ್ತಿರೀಯಕಾದೌ ಪ್ರತಿಪಾದಿತಾನಿ ತತ್ತದುಪಾಧಿಭೇದೇಷು ಅವಚ್ಛಿನ್ನ ಸ್ವರೂಪತಃ ಯಾ ತಾನಿ ಕಲ್ಯಾಣ ಶಬ್ದ ವಾಚ್ಯಾನಿ. ಇದಕ್ಕೆ ಭಗವತ್ಪಾದರ ವಿವರಣೆ ಹೀಗುಂಟು. ಕಲ್ಯಾಣಾನಿ ಅಂದರೆ ಕಲ್ಯಾಣ, ದಯವಿಟ್ಟು ತಮಿಳಿನ ಕಲ್ಯಾಣವನ್ನು ಮನಸ್ಸಿಗೆ ತಂದುಕೊಳ್ಬೇಡಿ. ಕಲ್ಯಾಣ ಅಂದರೆ ಸುಖ ಅಂತ ಅರ್ಥ. ಬರೇ ಸುಖ ಅಲ್ಲ, ಆ ಸುಖಕ್ಕೆ ಒಂದು ವಿಶೇಷತೆಯನ್ನು ಹೇಳಿದ್ದಾರೆ. ತೈತ್ತಿರೀಯ ಉಪನಿಷತ್ತಿನಲ್ಲಿ ಅದರ ವಿವರಣೆಯನ್ನು ಸುದೀರ್ಘವಾಗಿ ಹೇಳಲಾಗಿದೆ. ಕಲ್ಯಾಣ ಅನ್ನುವಂಥದ್ದು ಅಪರಿಮಿತವಾದ ಸುಖ. ಈಗ ನಾವು ಲೋಕದಲ್ಲಿ ಅನುಭವಿಸುವಂಥ ಸುಖಕ್ಕೆ ಒಂದು ಮಿತಿ ಇರ್ತದೆ. ಆ ಮಿತಿ ಇರುವುದರಿಂದಲೇ ನಾವು ಬೇರೆ ಬೇರೆ ವಸ್ತುಗಳ ಕಡೆಗೆ ನಮ್ಮ ಮನಸ್ಸನ್ನು ಹರಿಸ್ತಾ ಇರ್ತೇವೆ. ಈ ಉದಾಹರಣೆಗೆ ಜಾಮೂನನ್ನು ತಿಂದರೆ ಆನಂದ ಆಗ್ತದೆ, ಆದರೆ ಅದು ಪರಿಪೂರ್ಣವಾದ ಆನಂದ ಅಲ್ಲ.
ಅದು ಪರಿಪೂರ್ಣವಾದಂಥ ಆನಂದವೇ ಆಗಿದ್ದಿದ್ದರೆ ಮತ್ತೆ ಪುನಃ ಮೈಸೂರು ಪಾಕ ತಿನ್ನಬೇಕು ಅನ್ನುವಂಥ ಆಸೆ ಬರ್ತಾ ಇರಲಿಲ್ಲ. ಅದನ್ನು ತಿಂತೇವಲ್ವ ನಾವು, ನೋಡೋಣ ಅದನ್ನು ಹೇಗಿದೆ ಅಂಥೇಳಿ. ಸರಿ, ಅದು ಪರಿಪೂರ್ಣವಾದ ಆನಂದವೋ ಅಂತಂದರೆ ಅದು ಸಹ ಪರಿಪೂರ್ಣವಾದ ಆನಂದ ಅಲ್ಲ. ಅದು ಪರಿಪೂರ್ಣ ಆನಂದ ಆಗಿದ್ದಿದ್ದರೆ ಮತ್ತು ಪುನಃ ಜಹಾಂಗೀರ್ ತಿನ್ನಬೇಕು ಅನ್ನೋಂಥ ಆಸೆ ಬರ್ತಾ ಇರಲಿಲ್ಲ. ಹಾಗಂತ ಅಲ್ಲಿ ಸುಖ ಇಲ್ವೋ ಅಂತ ಕೇಳಿದರೆ ಸುಖ ಉಂಟು, ಇಷ್ಟಿಷ್ಟು ಉಂಟು. ಅದು ಅಪರಿಮಿತವಾದಂತಹ ಆನಂದ ಅಲ್ಲ. ಅದಕ್ಕೋಸ್ಕರ ಉಪನಿಷತ್ತು ಹೇಳುತ್ತೆ ಅಪರಿಮಿತವಾದ ಆನಂದ ಯಾವುದು ಅಂದರೆ ಬ್ರಹ್ಮಾನಂದ. ಅದಕ್ಕೆ ಇಷ್ಟೇ ಅಂತ ನಾವು ಅಳೆಯೋದಕ್ಕಾಗೋದಿಲ್ಲ. ಅದನ್ನು ಮೀರಿದ ಇನ್ನೊಂದು ಆನಂದವೂ ಇಲ್ಲ. ಜಾಮೂನನ್ನು ಮೀರಿದ ಆನಂದ ಮೈಸೂರು ಪಾಕ, ಮೈಸೂರು ಪಾಕವನ್ನು ಮೀರಿದ ಆನಂದ ಜಹಾಂಗೀರು ಅಂತ ಅಂದುಕೊಂಡರೆ ಹಾಗೆ ನೀವು ಆ ಆನಂದವನ್ನು ಸಾಪೇಕ್ಷಿಕವಾಗಿ ನೋಡಲಾಗದು. ಹಾಗಾಗಿ ಆ ಆನಂದ ಎನ್ನುವಂಥದ್ದು ಅದು ಸಾಟಿ ಇಲ್ಲದ್ದು. ಈಗ ಒಂದು ಸಂಶಯ ಬರ್ತದೆ, ಹಾಗಿದ್ರೆ ನಮಗೀಗ ಮೈಸೂರು ಪಾಕ ತಿಂದಾಗಲೂ ಸಹ ಸಂತೋಷ ಆಗ್ತದೆಯಲ್ಲ ಅಂತಂದರೆ ಉಪನಿಷತ್ತು ಹೇಳುತ್ತೆ ಏತಸ್ಸೈವ ಆನಂದಸ್ಯ ಅನ್ಯಾನಿ ಮಾತ್ರ ಮುಪಜೀವಂತೆ. ಈ ಬ್ರಹ್ಮಾನಂದದ ಆನಂದ ಏನುಂಟು, ಆ ಆನಂದದ ಒಂದು ಅಂಶವೇ ನಾವು ತಿನ್ನುವ ಮೈಸೂರು ಪಾಕದಲ್ಲಿ ಅಥವಾ ಜಾಮೂನ್ನಲ್ಲಿ ಅಥವಾ ಜಹಾಂಗೀರಲ್ಲಿ ಸಿಗ್ತದೆ. ಅದರಲ್ಲಿರುವಂತಹ ಕೋಟಿಯ ಅಂಶದಲ್ಲಿ ಒಂದು ಅಂಶ ಈ ಆನಂದ. ನಾವು ಇದನ್ನು ತಿಂದೇನೆ ಆಹಾ ಏನು ಚೆನ್ನಾಗಿದೆ ಅಂತ ಉದ್ಗಾರ ತೆಗಿತೇವೆ. ಇನ್ನು ಅದೇ ಸಿಕ್ಕಿಬಿಟ್ರೆ ಹೇಗಿರುತ್ತೆ ಅಂದರೆ ಉಪನಿಷತ್ತು ಅದಕ್ಕೋಸ್ಕರ ಹೇಳುತ್ತೆ ಅದನ್ನು ಹೀಗೆ ಇಷ್ಟು ಅಂತ ವರ್ಣನೆ ಮಾಡುವುದು ಕಷ್ಟ ಅಂತ. ಆದ್ರೂ ಸಹ ತೈತ್ರೀಯ ಉಪನಿಷತ್ತು ಅದನ್ನು ಬಹಳ ವಿಸ್ತೃತವಾಗಿ ನಮಗೆ ತಿಳಿಸಿಕೊಟ್ಟಿದೆ. ಏನಂದರೆ ಯುವ ಸಾರ್ವಭೌಮ ಅಂತ ಅದನ್ನು ವರ್ಣನೆ ಮಾಡ್ತದೆ. ಈಗ ನೋಡಿ, ಮಧ್ಯದಲ್ಲಿ ಒಂದು ಅವಾಂತರ ವಿಷಯ ಹೇಳಿಬಿಡ್ತೇನೆ. ನಮ್ಮಲ್ಲಿ ಕೆಲವು ಜನ ಹೇಳ್ತಾರೆ ಜಾತಕವನ್ನು ನೋಡಿ ಈ ಜಾತಕಕ್ಕೆ ಶುಕ್ರ ದಶೆ ಇದೆ ಅಂತ. ನಾವು ಅದನ್ನು ಕೇಳಿಕೊಂಡು ಕಣ್ಣು ಬಿಟ್ಟು ಕಿವಿ ಅರಳಿಸ್ಕೊಂಡು ಹಲ್ಲು ಕಿರ್ಕೊಂಡು ಬರ್ತೇವೆ, ಶುಕ್ರ ದಶೆ ಇದೆಯಂತೆ ಅಂತ. ಬುದ್ಧಿವಂತರಾದವರು ಕೇಳ್ತಾರೆ ಆ ಶುಕ್ರ ದಶೆ ಯಾವಾಗಿದೆ ಅಂತ. ಕೆಲವು ಜನರಿಗೆ 75 ವರ್ಷ ಆದಮೇಲೆ ಶುಕ್ರ ದಶೆ ಬರ್ತದೆ. ಈ ವಯಸ್ಸಿನಲ್ಲಿ ಶುಕ್ರ ದಶೆ ಬಂದರೆ ಎಷ್ಟು, ಬಿಟ್ಟರೆ ಎಷ್ಟು ಅಲ್ವಾ? ಶುಕ್ರ ದಶೆ ಇಲ್ವ ಅಂತ ಉಂಟು. ಕಣ್ಣು ಕಾಣೋದಿಲ್ಲ, ಕಿವಿ ಕೇಳಿಸೋದಿಲ್ಲ, ಕೈಕಾಲಿ ಶಕ್ತಿ ಇಲ್ಲ. ಹಾಗಾಗಿ ಜ್ಯೋತಿಷಿಗಳು ಹೇಳೋ ಮಾತನ್ನು ಅವರು ಸಾಕಷ್ಟು ನಮ್ಗೆ ಅರ್ಥ ಆಗದೇ ಇರುವಾಗೇ ಹೇಳ್ತಾರೆ, ತುಂಬ ಉಪಾಯ ಮಾಡಿ. ನೀವು ನೋಡಿ ಬೇಕಿದ್ರೆ ಏನು ಹೇಳಿದ್ರು ಕೇಳಿದರೆ ಏನೂ ಅರ್ಥ ಆಗೋದಿಲ್ಲ. ಹಾಗೆ ಶುಕ್ರದಶೆ ಇದೆ ಅಂದ ತಕ್ಷಣ ನಾವು ಸಂತೋಷ ಪಡಬಾರ್ದು. ನೋಡಬೇಕು ಯಾವಾಗಿದೆ, 75 ವರ್ಷಕ್ಕೋ 25 ವರ್ಷಕ್ಕೋ. ಆ ಶುಕ್ರದಶೆ ಇರುವಂತಿದ್ದರೆ 25 ವರ್ಷಕ್ಕಿದ್ದರೆ ಆ ಶುಕ್ರದಶೆಗೆ ಬೆಲೆ. ಕೆಲವು ಜನರಿಗೆ 4 ವರ್ಷಕ್ಕೆ ಶುರುವಾಗ್ಬಿಡ್ತದೆ, ಅದು ಪ್ರಯೋಜನ ಅಲ್ವಾ? ಆದ್ದರಿಂದ ಸುಖದ ಕಾಲ ಇರ್ಬೋದು, ಅದರ ಅನುಭವಿಸುವ ವಯಸ್ಸಿರಬೇಕಲ್ವ. ನಮ್ಮಲ್ಲಿ ಹೇಳ್ತಾರಲ್ಲ, ಹಲ್ಲಿದ್ದಾಗ ಕಡಲೆ ಇರಲಿಲ್ಲ ಅಂತ. ಕಡಲೆ ಇದ್ದಾಗ ಹಲ್ಲಿಲ್ಲ, ಸುಮ್ಮನೆ ಕಣ್ಣು ತಿನ್ನತ್ತ ಅದನ್ನು ಇಲ್ಲ. ಕಣ್ಣು ನೋಡಿ ಇದು ಕಡಲೆ ಅಂತ ಹೇಳುತ್ತೆ, ಮನಸ್ಸು ನಾಲ್ಗಿಗೆ ಹೇಳುತ್ತೆ, ಹಲ್ಲಿಗೆ ಹೇಳುತ್ತೆ, ಹಲ್ಲು ಪಶ್ಚಾತ್ತಾಪ ಪಡುತ್ತೆ, ಅಯ್ಯೋ ನಾನಿದ್ದಾಗ ಸಿಗಲಿಲ್ವಲ್ಲ ಅಂತ ಅಲ್ವಾ? ಹಾಗಾಗಿ ಆ ಸುಖದ ಪರಿಭಾಷೆಯನ್ನು
ತೈತ್ತಿರೀಯ ಉಪನಿಷತ್ತು ಬಹಳ ಸುಂದರವಾಗಿ ಹೇಳುತ್ತೆ. ಹೇಗೆ ಹೇಳುತ್ತೆ ಅಂದರೆ, ಯುವಾ ಸ್ಯಾತ್ ಸಾಧು ಯುವಾಧ್ಯಾಯಕಃ. ಸುಖವನ್ನು ಅನುಭವಿಸುವ ವ್ಯಕ್ತಿ ಯುವಕನಾಗಿರಬೇಕು. ಏನು ಕಠೋರವಾದ ಸತ್ಯ ಹೇಳುತ್ತಾರೆ ಅಲ್ವಾ? ಯೌವನಕ್ಕೆ ಕಾಲ ಯಾವುದು ಅಂದರೆ, ಸುಖಕ್ಕೆ ಕಾಲ ಯಾವುದು ಅಂದರೆ ಯೌವನ. ಹಾಗಾಗಿ ಯುವಾ ಸ್ಯಾತ್, ಅವನು ಯುವಕನಾಗಿರಬೇಕು. ಮತ್ತೆ ಇನ್ಯಾಗಿರಬೇಕು ಕೇಳಿದರೆ, ಅವನು ಬರೇ ಯುವಕನಾಗಿದ್ದರೆ ಸಾಲದು. ತಲೆ ತುಂಬ ಅಜ್ಞಾನವೇ ಕೂತ್ಕೊಂಡಿದ್ರೆ ಆ ಬೆಪ್ಪ ತಗಟ್ಟಿಗೆ ಸುಖ ಯಾವುದು ದುಃಖ ಯಾವುದು ಅಂತಲೇ ಗೊತ್ತಾಗೋದಿಲ್ಲ. ಸುಖವನ್ನು ಆರಿಸ್ಕೊಂಡು ಬೀಳ್ತಾನೆ ಇದಕ್ಕೆ, ಸುಖದ ಹೆಸರಿನಲ್ಲಿ ಬೀಳ್ತಾನೆ ಇದಕ್ಕೆ, ಸುಖದ ಹೆಸರಿನಲ್ಲಿ ಬೀಳು ಹೋಗ್ತಾನೆ ಇದಕ್ಕೆ. ಸಾಕು ಅಂತ ಕಾಣುತ್ತೆ ಇಷ್ಟು. ಒಂದೊಂದೇ ಮಿಗಳು ಅಂತ ಹಿಂದ್ಗಡೆ ಸ್ವ ಅಂತ ಸೇರಿಸ್ಕೊಳ್ಳಿ. ಇತ್ತೀಚಿನ ಪ್ರಕರಣಗಳನ್ನೆಲ್ಲ ನೋಡ್ತಾ ಇದ್ದರೆ ನಮಗೆ ಸ್ಪಷ್ಟ ಆಗುತ್ತೆ ಇದು ಅಲ್ವಾ? ಯೌವನ ಇಲ್ವ ಉಂಟು, ಆದರೆ ಏನಿಲ್ಲ, ಶಬ್ದ ಹೇಳುತ್ತೆ ಅದು, ಅಧ್ಯಯನ ಮಾಡಿ ವಿವೇಕ ಸಂಪನ್ನನಾಗಿರಬೇಕು. ಇವರೆಲ್ಲ ನನ್ನ ಬಾಯಿಂದ ತುಂಬ ಕೆಟ್ಟ ಶಬ್ದಗಳು ಬರೋದಕ್ಕೆ ಕಾಯ್ತವೆ. ಬಹಳ ನಿಗ್ರಹ ಮಾಡಿ ತಡಿತಾ ಇದ್ದೀನಿ ನಾನು. ಏನೇನೋ ಮಾಡಿಕೊಂಡು ಕೊನೆಗೆ ಇದ್ದಕ್ಕಿದ್ದಾಗೆ ರಾತ್ರಿ ಬೆಳಗಾಗೋದ್ರೊಳಗಡೆ ಕಾವಿ ಬಟ್ಟೆ ಹಾಕಿ, ಬರೇ ಗುರು ಅಲ್ಲ ಅದಕ್ಕೊಂದು ಜಿ ಬೇರೆ ಸೇರಿಸ್ಕೊಂಡು ಅವ್ರ ಹತ್ರ ಹೋಗಿ ಉದ್ಯಮಿಗಳು ರಾಜಕಾರಣಿಗಳು ನಿಂತಾಗ ನಮ್ಮಂಥ ಜನರಿಗೂ ಸಹ ಹಪಹಪಿಸಕ್ಕೆ ಶುರು ಆಗ್ತದೆ. ಅಯ್ಯೋ ಇವ್ರ ಹತ್ರ ಉದ್ಧಾರ ಆಗಿಬಿಡ್ತೇವನೋ ಅಂತ. ಉದ್ಧಾರ ಅವರು ಆಗೋದು ಪರ್ಮನೆಂಟ್ ಆಗಿಲ್ಲ, ಕೆಲವು ದಿವಸ ಮಾತ್ರ, 2 ವರ್ಷ 3 ವರ್ಷ, ಆಮೇಲೆ ಎಲ್ಲ ರಿವರ್ಸ್. ಸುಮ್ಮನೆ ನೋಡ್ತಾ ಇರಿ ಇತ್ತೀಚಿನ ಬೆಳವಣಿಗೆಗಳನ್ನು ನೀವು. ಯಾಕೆ ಕೇಳಿದರೆ, ಇವರು ಏನಲ್ಲ, ಆಧ್ಯಾಯಕರಲ್ಲ, ಅಧ್ಯಯನ ಸಂಪನ್ನರಲ್ಲ. ದಟ್ ಮೀನ್ಸ್ ವಿವೇಕಿಗಳಲ್ಲ. ಅಲ್ಲಿ ಏನು ಹೇಳ್ದಂಗಾಯ್ತು, ಸುಖಕ್ಕೆ ಮೂಲ ಯೌವನ, ಆ ಯೌವನದ ಜೊತೆಗೆ ವಿವೇಕ ಅಧ್ಯಯನ ಇರಬೇಕು. ಇದು 2ನೇ ಕಾರಣ. ಅದರ ಜೊತೆಗೆ ದೃಢಿಷ್ಠ ಬಲಿಷ್ಠ. ಯೌವನ ಬಂದಿರ್ತದೆ, ಆದರೆ ಏನು ಮಾಡ್ತೀರಾ, ಇಂದ್ರಿಯ ಪಾಠವತೆ ಇರೋದಿಲ್ಲ ಕೆಲವರು. ಅದೇ ಸಂದರ್ಭ ಎಲ್ಲೆಲ್ಲದ ಕಾಯಿಲೆ ಕಸಾಲೆ. ಅದಕ್ಕೋಸ್ಕರ ಉಪನಿಷತ್ತು ಹೇಳುತ್ತೆ, ದೃಢಿಷ್ಠ ಬಲಿಷ್ಠ. ಮನಸ್ಸು ದೃಢವಾಗಿರಬೇಕು, ಮತ್ತು ಅಂಗಾಂಗಗಳು ಸಹ ಸೌಷ್ಠವಾಗಿ ಬಲಿಷ್ಠವಾಗಿ ಇರಬೇಕು. ಇಂಥವನಿಗೆ ಹೇರಳವಾದ ದುಡ್ಡು ಸಹ ಸಿಗಬೇಕು. ಅದು ಹೇರಳವಾದ ದುಡ್ಡು ಅಂದರೆ ಏನು? ಇಡೀ ಪೃಥಿವಿಯ ಒಡೆತನ, ಒಂದು ರಾಜ್ಯದ್ದಲ್ಲ. ಅಲ್ಲ, ಅವನು ದುರುಪಯೋಗ ಪಡಿಸೋಲ್ಲ. ಅದಕ್ಕೋಸ್ಕರ ವಿವೇಕ ಇರಬೇಕು ಅಂತ ಮೊದಲೇ ಹೇಳಿದ್ದಾರೆ. ಹಾಗಿಲ್ಲದೆ ಇದ್ರೆ ನಮ್ಮಲ್ಲಿ ಕೆಲವು ಈ ಮಂಡಳ ಪಂಚಾಯತಿಯವ್ರು ನೋಡ್ರೆ ಗೊತ್ತಾಗುತ್ತೆ, ಇವ್ರು ನೋಡ್ರೆ ಗೊತ್ತಾಗ್ತಾ ಇದು ಭಾರಿ ಮಂಡಳ ಇದು ಅಂತ ಅಲ್ವಾ? ಉಪನಿಷತ್ತು ಎಷ್ಟು ಕರಾರುವಾಕ್ಕಾಗಿ ಹೇಳುತ್ತೆ, ಅದನ್ನು ತದ್ವತ್ತಾಗಿ ತ್ರಿಶತಿ ನಾಮ ಹೇಳುತ್ತೆ. ಆ ಸುಖದ ಡೆಫಿನೇಷನ್ ನಾನು ಹೇಗೆ ಅಂತ. ಆಯಿತು, ಇಂಥವನಿಗೆ ಇಡೀ ಪೃಥ್ವಿಯ ಒಡೆತನ ಇರಬೇಕು. ಅವನು ರಾಜನಲ್ಲ, ಹಿ ಈಸ್ ಕಾಲ್ಡ್ ಆ್ಯಸ್ ಎನ್ ಎಂಪರರ್, ಚಕ್ರವರ್ತಿ. ಚಕ್ರವರ್ತಿಗೆ ಇಡೀ ಭೂಮಿಯ ಒಡೆತನ, ಹಿಮಾಲಯದಿಂದ ಹಿಡಿದು ಸಮುದ್ರ ಪರ್ಯಂತ. ಅರ್ಥ ಆಗುವ ಹಾಗೆ ಹೇಳಬೇಕು ಅಂತಾದರೆ, ಹಾಗಿದ್ದರೆ ಇದಕ್ಕೆ ಒಂದು ಮಾನುಷ ಆನಂದ ಅಂತ ಹೆಸರು. ಲೆಕ್ಕ ಹಾಕ್ಕೊಳ್ಳಿಯಪ್ಪ ಇನ್ನೊಂದು ಸಲ. ಯುವಕನಾಗಿರಬೇಕು, ವಿವೇಕ ಇರಬೇಕು, ಅಂದರೆ ಅಧ್ಯಯನ ಇರಬೇಕು ಅಂತ ಅರ್ಥ. ದೃಢ ಅಂದರೆ ದೇಹ ದೃಢವಾಗಿರಬೇಕು, ಮನಸ್ಸು ಸ್ಥಿರವಾಗಿರಬೇಕು, ಸಾಕಷ್ಟು ಇಡೀ ಭೂಮಿಯ ಒಡೆತನ ಇರಬೇಕು. ಈ 5 ಇದ್ದರೆ ಅದೊಂದು ಮಾನುಷ ಆನಂದ. ಇಂತಹ ಮಾನುಷ ಆನಂದ ಹೆಚ್ಚಿಗೆ ಇಲ್ಲ, 100 ಪಟ್ಟು ಹೆಚ್ಚಾದರೆ
ಅದಕ್ಕೆ ಮನುಷ್ಯ ಗಂಧರ್ವ ಆನಂದ ಅಂತ ಹೆಸರು. ಸಾರಿ, ನಾನು ಯಾವಾಗಲೂ ಹೇಳ್ತೇನೆ, ಉಪನ್ಯಾಸ ಕೇಳಲಿಕ್ಕೆ ಬರಬಾರದೇ ಇದ್ದವರೆಲ್ಲ ಬಂದುಬಿಟ್ರೆ ಕುಳಿತವ್ರಿಗೆ ತೊಂದರೆ ಆಗ್ತದೆ ಅಂತ. ಹಾಗಾಗಿ ಕೆಮ್ಮೂರಾಯರು ಕೆಲವು ಸಲ ಯಾವತ್ತೂ ಬರೆದಿದ್ದವರು ಅಪರೂಪಕ್ಕೆ ಬಂದುಬಿಡ್ತಾವ್ರು ಹೇಗೆ ಅಂತ, ಏನೋ ತ್ರಿಶತೆ ಅಂದರೆ ಇಷ್ಟ ಅಂತ ಕಾಣುತ್ತೆ, ಹಾಗಾಗಿ ಬಂದುಬಿಟ್ಟಿದ್ದಾರೆ. ಅವರ ಆಗಮನವನ್ನು ದಯವಿಟ್ಟು ನೀವು ಅನ್ಯಥಾ ಭಾವಿಸ್ಬೇಡಿ, ಸಹಿಸಿಕೊಳ್ಳಿ. ಯಾಕೆಂದರೆ ಮೊನ್ನೆನೂ ಬಂದಿದ್ದರು ಅವರು, ಹಾಗೆ ಅವ್ರು ಇನ್ನೂ ಹೋಗಿಲ್ಲ, ನನ್ನ ಬಿಟ್ಟು ಹೋಗಲಿಲ್ಲ. ಹಾಗಾಗಿ ಇಂತಹ ಮಾನುಷ ಆನಂದದಕ್ಕಿಂತ 100 ಪಟ್ಟು ದೊಡ್ಡದು ಮನುಷ್ಯ ಗಂಧರ್ವರ ಆನಂದ. ಆ ಆನಂದದ ಹೆಸರು ಹಾಗೆ, ಅರ್ಥ ಆಯ್ತಾ? ಇಂಥ ಮನುಷ್ಯ ಗಂಧರ್ವರಿಗ ಆಗುವ ಒಂದು ಆನಂದ ಉಂಟಲ್ಲ, ಆ ಆನಂದ 100 ಪಟ್ಟು ದೊಡ್ಡದು. ಅದಕ್ಕೆ ಹೆಸರು ದೇವಗಂಧರ್ವರ ಆನಂದ. ಉಪನಿಷತ್ತನ್ನೇ ಹೇಳಬೇಕು ನಿಮ್ಮ ಮುಂದೆ ನಾನು. ತೇಯೇ ಶತಂ ಮನುಷ್ಯಗಂಧರ್ವಾಣಾಮಾನಂದಾ ಸ ಏಕೋ ದೇವಗಂಧರ್ವಾಣಾಮಾನಂದ. ಇಂತಹ ಆ ದೇವಗಂಧರ್ವರ ಆನಂದ 100 ಪಟ್ಟು ಹೆಚ್ಚಾದರೆ ಅದಕ್ಕೆ ಚಿರಲೋಕ ಪಿತೃಗಳ ಆನಂದ ಅಂತ ಹೆಸರು. ಚಿರಲೋಕ ಪಿತೃಗಳು ಅಂದರೆ ನಮ್ಮ ಮನೆಯಲ್ಲಿ ಗತಿಸಿದ ಪಿತೃಗಳು ಅಂತಲ್ಲ, ವಸು ರುದ್ರ ಆದಿತ್ಯ ರೂಪ, ಅವರು ಚಿರಪಿತೃಗಳು, ಅವರ ಆನಂದ ಅಂತ. ಅಂತಹ ಚಿರಲೋಕ ಪಿತೃಗಳ ಆನಂದ 100 ಪಟ್ಟು ಹೆಚ್ಚಾದರೆ ಆ ಆನಂದಕ್ಕೆ ಆಜಾನಜ ದೇವತೆಗಳ ಆನಂದ ಅಂತ ಹೆಸರು. ಕಂಪೇರ್ ಮಾಡ್ತಾ ಹೋಗ್ತಾರೆ ಅದನ್ನೀಗ, ಇದಕ್ಕಿಂತ ಇದು ಹೆಚ್ಚು, ಇದಕ್ಕಿಂತ ಇದು ಹೆಚ್ಚು, ಇದಕ್ಕಿಂತ ಇದು ಹೆಚ್ಚು ಅಂತ. ಕೊನೆಗೆ ಹುಡ್ಕೋಣ ನಮಗೇನಾದ್ರು ಇಂಥ ಆನಂದ ಸಿಕ್ಕಿದೆಯೋ ಅಂತ. ಈ ಆಜಾನಜ ದೇವತೆಗಳ ಆನಂದ 100 ಪಟ್ಟು ಹೆಚ್ಚಾದರೆ ಆ ಆನಂದಕ್ಕೆ ಕರ್ಮದೇವತೆಗಳ ಆನಂದ ಅಂತ ಹೆಸರಿಂದ, ಕರ್ಮದೇವತೆಗಳು ಕರ್ಮದಿಂದ ದೇವತ್ವವನ್ನು ಪಡೀತಾರಲ್ಲ, ಅವರು ಆ ಆನಂದವನ್ನು ಅನುಭವಿಸ್ತಾರಂತೆ. ಹಾಗಾಗಿ ಕರ್ಮದೇವತೆಗಳ ಆನಂದ, ಇಂಥ ಕರ್ಮದೇವತೆಗಳ ಆನಂದ 100 ಪಟ್ಟು ಹೆಚ್ಚಾದರೆ ಅದು ದೇವತೆಗಳ ಆನಂದ, ಒಂದು ಆನಂದ. ಆಯ್ತಪ್ಪ, ಇದು ಇನ್ನೂ ಉಂಟು. ಇಂತಹ ದೇವತೆಗಳ ಆನಂದ 100 ಪಟ್ಟು ಹೆಚ್ಚಾದರೆ ಅದು ಇಂದ್ರಸ್ಯಾನಂದ, ಇಂದ್ರನ ಆನಂದ. ದೇವತೆಗಳ ಒಡೆಯ ಇಂದ್ರ. ಒಂದು ಗಮನಿಸ್ಕೊಳ್ಳಿ, ಆ ಸ್ವರ್ಗದಲ್ಲಿಯೇ ಇಂದ್ರನಿಗಿರುವ ಆನಂದ ಬೇರೆ ದೇವತೆಗಳಿಗಿಲ್ಲ. ಬೇರೆ ದೇವತೆಗಳಿಗಿಂತಲೂ ಮಿಗಿಲಾದ ಆನಂದ ಇರೋದು ಇಂದ್ರನಿಗೆ. ಅಲ್ಲೂ ಸಹ ಏನುಂಟು? ತರತಮ ಭಾವ ಉಂಟು, ನಮ್ಮಲ್ಲಿ ಒಂದೇ ಅಲ್ಲ. ಹಾಗಾಗಿ ಈ ಇಂದ್ರನ ಆನಂದ, ದೇವತೆಗಳ 100 ಪಟ್ಟು ಹೆಚ್ಚಾದ ಆನಂದ ಇಂದ್ರನ ಆನಂದ. ಆ ಇಂದ್ರನ ಆನಂದ 100 ಪಟ್ಟಾದರೆ ಅವನ ಗುರುಗಳಿದ್ದಾರ, ಬೃಹಸ್ಪತೇರಾನಂದ, ಬೃಹಸ್ಪತಿಯ ಆನಂದವಂತೆ. ಅದು ಒಂದು ಆನಂದ, ಬೃಹಸ್ಪತಿ ಆನಂದ. ಆ ಬೃಹಸ್ಪತಿಯ ಆನಂದ 100 ಪಟ್ಟು ಹೆಚ್ಚಾದರೆ ಪ್ರಜಾಪತೇರಾನಂದ, ಸೃಷ್ಟಿಕರ್ತನಾದ ಚತುರ್ಮುಖನ ಆನಂದ ಆಗ್ತದೆ. ಈ ಸೃಷ್ಟಿಕರ್ತನಾದ ಚತುರ್ಮುಖನ ಆನಂದದ 100 ಪಟ್ಟು ದೊಡ್ಡದು, 100 ಪಟ್ಟು ವಿಶಾಲವಾದದ್ದು ಬ್ರಹ್ಮಾನಂದ. ವೇದಾಂತಲ್ಲಿ ಹೇಳ್ತಾರಲ್ಲ, ಬ್ರಹ್ಮಾನಂದ, ಮೋಕ್ಷ, ಆತ್ಮಾನಂದ ಅಂತ. ಅದು ಜಗನ್ಮಾತೆ ಕಲ್ಯಾಣಿ ಅಂದರೆ ಇಂತಹ ಸುಖಸ್ವರೂಪಳು ಅವಳು. ಆದ್ದರಿಂದಲೇ ಅವಳನ್ನು ಆರಾಧಿಸುವವಳಿಗೆ ಇಂಥ ಸುಖವನ್ನು ಕೊಡುವವಳು. ಈ ಆನಂದವನ್ನು ಪಡೆದವರಿಗೆ ಮತ್ತು ಇನ್ನೊಂದು ಆನಂದದ ಹುಚ್ಚಿ ಇರೋದಿಲ್ಲ. ಅದನ್ನು ಹೇಳುತ್ತೆ ಉಪನಿಷತ್ತು. ಏನು ಅಂದರೆ, ಶ್ರೋತ್ರಿಯಸ್ಯ ಚ ಅಕಾಮಃ ತಸ್ಯ ತೇಯೇ ಶತಂ ಶತಮಿಂದ್ರಸ್ಯಾನಂದ. ಅಕಾಮಹತನಾದ ಶ್ರೋತ್ರಿಯ ಜ್ಞಾನಿ,
ಬ್ರಹ್ಮಜ್ಞಾನಿ. ಆ ಬ್ರಹ್ಮಜ್ಞಾನಿಯಾದವನಿಗೆ ಇವಿಷ್ಟೂ ಆನಂದಗಳು ಸಿಗ್ತವಂತೆ. ಅದಕ್ಕೋಸ್ಕರಲೇ ಇಹಜನ್ಮನಿ ಅಂದರೆ ಈ ಜನ್ಮದಲ್ಲಿಯೇ ನಾವು ಆ ಆನಂದವನ್ನು ಪಡೆಯೋದಕ್ಕೆ ಪ್ರಯತ್ನಿಸಬೇಕು ಅನ್ನೋದನ್ನು ಉಪನಿಷತ್ತು ಮತ್ತೆ ಮತ್ತೆ ಹೇಳುತ್ತೆ. ಇಲ್ಲಿ ತ್ರಿಶತಿಯಲ್ಲಿ ಈ ಕಲ್ಯಾಣಿ ಎನ್ನುವಂಥ ನಾಮವೂ ಸಹ ನಮಗೆ ಅದನ್ನೇ ಹೇಳುತ್ತೆ. ನಾವು ಮಕ್ಕಳಿಗೆ ಹೆಸರಿಡ್ತೇವೆ, ಈ ನಾಮದ ಒಂದು ಅಂಶನಾರು ನಾವು ಅರ್ಥ ಮಾಡ್ಕೊಳ್ಬೇಕಲ್ವ. ಹಾಗೆ ಇದ್ದರೆ ಮಾತ್ರ ಅದು ಕಲ್ಯಾಣಿ ನಿಜವಾಗಿಯೂ ಸಹ ಅವಳು. ಹಾಗಿದ್ದರೆ ಕಲ್ಯಾಣನೇ ಆಗಿಬಿಡ್ತಾಳೆ ಅಷ್ಟೇ. ಹಾಗಾಗಬಾರದು. ಅದಕ್ಕೋಸ್ಕರ ಉಪನಿಷತ್ತಿನ ಹಿನ್ನೆಲೆಯಲ್ಲಿ ಬ್ರಹ್ಮಾನಂದ ಪರ್ಯಂತಂ ಭಗವತ್ಪಾದರು ಇಷ್ಟೇ ಹೇಳ್ತಾರೆ, ಬ್ರಹ್ಮಾನಂದದವರೆಗಿನ ಎಲ್ಲ ಆನಂದವೂ ಸಹ ಯಾವುದಿದೆಯೋ ಅಂಥ ಆನಂದಕ್ಕೆ ಕಲ್ಯಾಣ ಅಂತ ಹೆಸರು. ಅದು ಉಳ್ಳವಳು ಕಲ್ಯಾಣಿ ಅಂತ. ತೈತ್ತಿರೀಯ ಕಾಲವು ಪ್ರತಿಪಾದಿತಾನಿ, ತೈತ್ತಿರೀಯ ಉಪನಿಷತ್ತಲ್ಲಿ ಅದನ್ನು ಪ್ರತಿಪಾದಿಸಿದ್ದಾರೆ ಅಂತ ಹೇಳಿಬಿಡ್ತಾರೆ. ಅದಷ್ಟನ್ನು ನಿಮ್ಮ ಮುಂದೆ ನಾನು ಇರಿಸಿದ್ದೇನೆ. ಹೀಗೆ ಇಂತಹ ಆನಂದದ ಒಂದು ಅಂಶವೇ ನಮಗೆ ಕೆಲವು ಸಲ ಕಣ್ಣಿನಿಂದ ಸಿಗ್ತದೆ. ಏನೋ ನೋಡ್ತೇವೆ, ಆಹಾ ಏನು ಚೆನ್ನಾಗಿದೆ, ಹಿಮಾಲಯದ ಸೌಂದರ್ಯ ನೋಡ್ತೇವೆ, ಆಹಾ ಏನು ಚೆನ್ನಾಗಿದೆ ಅಂತ ಹೇಳ್ತಾವಲ್ಲ. ಆ ಆನಂದ ಎಲ್ಲಿಂದ ಬಂದದ್ದು? ಅಲ್ಲೇ ಇದೆಯಾ ಇಲ್ಲಿದೆಯೋ ಅಂದರೆ ಇಲ್ಲೇ ರಿಫ್ಲೆಕ್ಟ್ ಆದದ್ದು. ಯಾವುದೋ ಒಂದು ಒಳ್ಳೆಯ ಸಂಗೀತ ಕೇಳ್ತೇವೆ, ಏನು ಇಂಪಾಗಿದೆ ಅಂತ. ಸಂಗೀತಕ್ಕೆ ಅದನ್ನು ಕೊಡುವ ಶಕ್ತಿ ಇಲ್ಲ ಅನ್ನೋದು ನನ್ನ ಮಾತಿನ ತಾತ್ಪರ್ಯ ಅಲ್ಲ. ಯಾಕೆಂದರೆ ಶಿಶುರು ವೇತ್ತಿ ಪಶುರು ವೇತ್ತಿ ವೇತ್ತಿ ಗಾನ ರಸಂ ಫಣಿ ಅಂತ. ಶಿಶುವು ಅರಿಯತ್ತೆ ಮತ್ತು ಪಶುವು ಅರಿಯತ್ತೆ ಸಂಗೀತದ ರಸವನ್ನು, ಹಾವು ಸಹ ಅರಿಯತ್ತೆ ಹೀಗೆ ಅಂತ ಅಲ್ವಾ. ಆದ್ರೂ ಸಹ ಅರಿಬೇಕು ಅಂತಾರೆ. ಇಲ್ಲೆಲ್ಲ ಒಂದು ಚೈತನ್ಯ ಉಂಟಾ ಇಲ್ಲೋ? ಶಿಶುವಿನಲ್ಲಿ, ಪಶುವಿನಲ್ಲಿ, ಹಾವಿನಲ್ಲಿ. ಹಾಗಾಗಿ ಅದನ್ನು ಅರಿಯುವುದಕ್ಕೆ ಮೂಲವಾದದ್ದು ಯಾವುದೋ? ಚೈತನ್ಯದ ಸೆಲೆ. ಆದ್ದರಿಂದ ಆ ಚೈತನ್ಯವೇ ಮೂಲತಃ ಅದು ಆನಂದದ ಸ್ವರೂಪ. ಅದಕ್ಕೋಸ್ಕರಲೇ ಇಲ್ಲಿ ಈ ಎಲ್ಲ ಆನಂದಗಳು ಸಹ ನಾವು ಲೋಕದ ಆನಂದವನ್ನು ತೈತ್ತಿರೀಯದಲ್ಲಿ ಹೇಳಿದ ಇಷ್ಟೆಲ್ಲ ಆಯ್ತಲ್ಲ, ಅನುಭವಿಸಲಿಕ್ಕೆ ನಮಗಿರುವಂಥ ದ್ವಾರಗಳು 5 ಮಾತ್ರ. ಅದರ ಬಿಟ್ಟರೆ ಇನ್ನೊಂದಿಲ್ಲ. ಕಣ್ಣು, ಕಿವಿ, ಮೂಗು, ಬಾಯಿ, ಚರ್ಮ, ಇದಿಷ್ಟೇ. 6ನೇದು ಯಾವುದಾದ್ರು ಇದ್ದರೆ ಹೇಳಿ ಮತ್ತೆ ಪುನಃ. ಉಂಟಾ? ಇಲ್ಲ. ಇವುಗಳಿಂದ ಪಡೆಯುವಂಥ ಎಲ್ಲ ಸುಖವೂ ಸಹ ಆ ಬ್ರಹ್ಮಾನಂದದ ಒಂದು ಅಂಶ ಮಾತ್ರ. ಅಂದರೆ ಕಲ್ಯಾಣಿ ಅನ್ನುವಂಥ ನಾಮದಲ್ಲಿ ಯಾವ ಆನಂದವನ್ನು ಹೇಳಿದೆಯೋ ಆ ಆನಂದದ ಒಂದು ಅಂಶವನ್ನು ಮಾತ್ರ ನಾವು ಇಂದ್ರಿಯಗಳಿಂದ ಪಡಿತೇವೆ. ಇದನ್ನು ಪಡ್ಕೊಂಡೇ ಆಹಾ ಅಂತ ನಾವು ಚೊಲ್ಲು ಸುರಿಸ್ತೇವೆ. ಇನ್ನು ಅದು ಸಿಕ್ಕಿದರೆ ಅಲ್ವಾ, ಅದು ಹೀಗಿದೆ ಅಂತ ಹೇಳಲಿಕ್ಕೂ ಆಗೋದಿಲ್ಲ. ಯಾಕೆಂದರೆ ಗಾಢವಾದ ಆನಂದದಲ್ಲಿ ಮುಳುಗಿದಾಗ ಅದನ್ನು ಉದ್ಗರಿಸುವ ಅಥವಾ ಇನ್ನೊಬ್ಬರಿಗೆ ತಿಳಿಸುವಂಥ ಬುದ್ಧಿಯೂ ಬರೋದಿಲ್ಲ. ಅದು ಆನಂದದಲ್ಲಿ ಒಂದಾಗಿಬಿಡ್ತದೆ ಅಂತ. ಹೀಗೆ ಸಮಷ್ಟಿ ವ್ಯಷ್ಟಿಮತ್ವಂ ಉಪಹಿತ ಸ್ವರೂಪೇಣ ಸಂಭವತಿ ಇತಿ ಮಧುಪಃ ಸಮಾಸೋಪವತಿ. ಹಾಗಿದ್ರೆ ಇದು ದೇವಿಯಿಂದ ಸಿಗುವ ಆನಂದ ಅಂತ ಹೇಳಿದಾಗ ದೇವಿ ಬೇರೆ ಆನಂದ ಬೇರೆ ಆಯ್ತಾ ಇಲ್ವಾ? ಅಲ್ವಾ? ಈಗ ಈ ಪುಸ್ತಕನ ಓದಿದಾಗ ನಂಗೆ ಸಂತೋಷ ಆಯ್ತಪ್ಪ ಅಂತ ಹೇಳ್ತೇವೆ. ಸಂತೋಷ ಬೇರೆ, ಪುಸ್ತಕ ಬೇರೆ, ಹೌದಲ್ವೋ? ಹಾಗೆ ದೇವಿಯಿಂದ ನಮಗೆ ಆನಂದ ಸಿಗತ್ತೆ ಅಂತ ಹೇಳಿದರೆ ದೇವಿಯೇ ಆನಂದ ಸ್ವರೂಪ ಅಲ್ಲ, ಅವಳಿಂದ ಆನಂದ ಸಿಗ್ತದೆ ಅಂತ ಹೇಳ್ದಂಗೆ ಆಯಿತು. ಆನಂದ ಬೇರೆ, ಆಕೆ ಬೇರೆ ಅಂತ ಹೇಳ್ದಂಗೆ ಆಯ್ತಲ್ವಾ? ಎರಡು ಬೇರೆ ಬೇರೆ ಆಯ್ತಲ್ಲ ಅಂತಂದರೆ ಅದಕ್ಕೆ ಸಮಾಧಾನ ಹೇಳ್ತಾರೆ, ರಾಹೋ ಶಿರಃ. ನೋಡಿ, ಈ ರಾಹು ಕೇತು ಅಂತ ಇಬ್ಬರು ಇದ್ದಾರೆ ಪುರಾಣ ಪ್ರಸಿದ್ಧರು. ಅವರು ಆವಾಗ ಸೂರ್ಯಚಂದ್ರರನ್ನು ಹಿಡಿತಾರೆ ಅಂತ ಪುರಾಣ ಹೇಳುತ್ತೆ. ಪುರಾಣ ಹೇಳೋದು ಅದು ಅಡುಗುಲಜ್ಜಿಯ ಕಥೆಯಾಗಿ ಅಲ್ಲ, ನಮಗೆ ಅರ್ಥ ಮಾಡಿಸೋದಕ್ಕೋಸ್ಕರ ಹೇಳುತ್ತೆ. ನಮ್ಮ ಪ್ರಾಚೀನರು ಅಷ್ಟು ದಡ್ರಲ್ಲ. ಆವಾಗಲೇ ವರಾಹ ಮೀರ ಹೇಳಿದ್ದ ಅದನ್ನು. ಇವರೇನು ಕಬಳಿಸಲ್ಲ, ಅದು ಭೂಮಿಯ ಛಾಯೆ ಅಂತ. ಏನೂ ಇರಲಿ, ಈ ರಾಹು ಅಂತ ಒಬ್ಬ ಇದ್ದಾನೆ. ಕಥೆ ನಿಮಗೆ ಗೊತ್ತು. ದೇವತೆಗಳು ಅಮೃತವನ್ನು ಪಡೆದಾದ ಮೇಲೆ ಅದನ್ನು ಹಂಚಿಕೊಳ್ಳಬೇಕು ಅಂತ ಹೊರಟಾಗ ಮೋಹಿನಿ ಬಂದಳು.
ದೇವತೆಗಳಿಗೂ ರಾಕ್ಷಸರಿಗೂ ಕಿತ್ತಾಟ ಶುರುವಾಗಿತ್ತು, ತಮಗೆ ಅಂತ. ಈ ಕಿತ್ತಾಟ ನೋಡಿ ವಿಷ್ಣು ತಕ್ಷಣ ಯೋಚನೆ ಮಾಡಿದ, ಒಟ್ಟಾರೆ ಈಗ ರಾಕ್ಷಸರ ಕೈಗೆ ಸೇರಿಬಿಟ್ರೆ ಅಯೋಗ್ಯರ ಕೈಗೆ ಅಧಿಕಾರ ಕೊಟ್ಟಂಗೆ ಆಗ್ತದೆ ಅಂತ. 65 ವರ್ಷ ಆಳದವ್ರು ಹಂಗೆ ಆಗ್ತದೆ ಅಂತ. ಅದು ಆಗಬಾರ್ದು ಅಂತ ಪ್ಲ್ಯಾನ್ ಮಾಡಿದ. ತಕ್ಷಣ ಏನು ಮಾಡಿದ ಅಂದರೆ ಮೋಹಿನಿ ರೂಪವನ್ನು ತಾಳಿ ಬಂದ. ಮೋಹಿನಿ ರೂಪ ತಾಳಿ ಬಂದಾಗ ಆ ರೂಪ ನೋಡಿದ್ದೇ ಈ ರಾಕ್ಷಸರು ತಲೆ ಕೆಟ್ಟು ಕರಡಾಗೋಯ್ತು ಅವರಿಗೆ. ಈ ಅಮೃತ ಹಾಳಾಹೋ ಸಾಯಲಿ ಆಹಾ ಅಂತ ಹಲ್ಕಿರಿದ್ರು. ಅವನಿಗೆ ಬೇಕಾದ್ದು ಅದೇ, ಅದಕ್ಕೋಸ್ಕರ ಮಾಡಿದ್ದವನು. ಕೊನೆಗೇನಾಯಿತು ಕೇಳಿದ್ರೆ ಅವ್ರ ಕೈಯಲ್ಲಿಗೆ ಸಿಕ್ಕಿತ್ತು ಅದು ಅಮೃತ ಪಾತ್ರ. ತಗೊಂಡೋಗಿ ಮೋಹಿನಿ ಕೈ ಕೊಟ್ಟರು. ಆಗ ಮೋಹಿನಿ ಹೇಳಿದ್ದಂತೆ, ನೋಡಿ ನಾನು ನಿಮಗೆ ಅಪರಿಚಿತಳು, ಒಂದು. ಎರಡನೇದಾಗಿ ಯಾರೂ ಸ್ತ್ರೀಯರನ್ನು ಪ್ರಥಮ ಭೇಟಿಯಲ್ಲೇ ನಂಬಲಿಕ್ಕೆ ಹೋಗಬಾರ್ದು. ಅವತ್ತೇ ಹೇಳಿದ್ದವನು. ಹಾಗೆ ನಂಬಿದರೆ ಏನಾಗತ್ತೆ ಅಂದರೆ ಇವತ್ತು ಲಿವಿಂಗ್ ಟುಗೆದರ್ ಆಗಿ 3 ತಿಂಗಳಿಗೆ ಬೇರೆ ಬೇರೆ ಆಗ್ತಾರಲ್ಲ ಹಂಗಾಗ್ತದೆ ಎನ್ನುವ ಧ್ವನಿಯ ಮಾತನ್ನೆಲ್ಲ ಅವತ್ತೇ ಹೇಳಿದ್ಲು ಮೋಹಿನಿ. ಯಾವುದು ಹಳೆತಲ್ಲ. ಇವತ್ತಿನ ಹಣೆಬರವನ್ನೆಲ್ಲ ಅವತ್ತೇ ಒಂದೊಂದು ಘಟನೆ ಮೂಲಕ ತಿಳಿಸಿಟ್ಟಿದ್ದಾರೆ ಹೀಗೆ ಅಂತ. ಕೊನೆಗೆ ಇಷ್ಟು ಹೇಳಿದ್ರು ಸಹ, ಛೇ ನಿನ್ನಂಥವಳು ಸುಳ್ಳು ಹೇಳೋದಕ್ಕೆ, ಮೋಸ ಮಾಡೋದಕ್ಕೆ ಸಾಧ್ಯನಾ ಅಂತ. ಯಾಕೆಂದರೆ ಕಾಮಾತುರಾಣಂ ನ ಭಯಂ ನ ಲಜ್ಜಾ. ಏನೇನಲ್ಲ, ಅವಳು ತನ್ನ ದೋಷವನ್ನು ಎತ್ತಿ ಎತ್ತಿ ಹೇಳಿದ್ದಾಳೆ. ವಿಷ್ಣು ಮೋಸ ಮಾಡಲಿಲ್ಲ, ನೆನ್ಪಿಟ್ಕೊಳ್ಳೋದು ನಾವಿಲ್ಲಿ. ಆದರೂ ಸಹ ಅವಳ ರೂಪಕ್ಕೆ ಇವರು ಕುರುಡರಾಗಿ ಹೋಗಿ, ಇಲ್ಲ ನೀ ಮೋಸ ಮಾಡೋದಿಲ್ಲ, ನೀ ಪ್ರಾಮಾಣಿಕಳು. ಎಲ್ಲರೂ ಹಾಗೆ, ಪ್ರಾಮಾಣಿಕರಾದವರು ಯಾರೂ ಪ್ರಾಮಾಣಿಕರು ಅಂತ ಹೇಳೋದಿಲ್ಲ ಅಂತೆಲ್ಲ ಇವರೇ ಆಕೆಗೆ ಸರ್ಟಿಫಿಕೇಟ್ ಕೊಟ್ಟರು. ಕೊನೆಗೆ ಅಮೃತ ಪಾತ್ರೆಯನ್ನು ಅವಳ ಕೈಯಲ್ಲಿ ಕೊಟ್ಟರು, ನೀನು ಹಂಚಿಬಿಡು ಸರಿಯಾಗಿ ಅಂತ. ಅವಳು ತಲೆಗೆ ಈ ಬುದ್ಧಿಯನ್ನು ಮೊದಲೇ ಕೊಟ್ಟಿದ್ದವನು. ಮತ್ತ ಸ್ಮೃತಿ ಅಪೋಹನಂಚ, ನನ್ನಿಂದಲೇ ಬುದ್ಧಿ, ನನ್ನಿಂದಲೇ ಮರೆವು ಅಂತ. ರಾಕ್ಷಸರ ತಲೆಗೆ ಈ ರೀತಿಯಾದಂಥ ಬುದ್ಧಿಯನ್ನು ಪ್ರಚೋದಿಸಿ ಅಮೃತ ಪಾತ್ರೆಯನ್ನು ಕಿತ್ಕೊಂಡು ಹಂಚಿದ. ದೇವತೆಗಳಿದ್ದು ಒಂದು ಪಂಕ್ತಿ, ರಾಕ್ಷಸರಿದ್ದು ಒಂದು ಪಂಕ್ತಿ. ಈ ವಾಸನೆ ಹೊಡೆದಂತಹ ಒಬ್ಬ ರಾಕ್ಷಸ ಅವನು ತನ್ನ ಜಾತಿಯವರ ಪಂಕ್ತಿಯನ್ನು ಬಿಟ್ಟು ದೇವತೆಗಳ ಪಂಕ್ತಿ ಬಂದು ಕುಳಿತ. ಅವನು ಪಕ್ಕಕ್ಕೆ ಒಂದು ಕಡೆಗೆ ಸೂರ್ಯ, ಇನ್ನೊಂದು ಕಡೆಗೆ ಚಂದ್ರ ಕುಳಿತಿದ್ದರು. ವಿಷ್ಣು ಅಂದರೆ ಮೋಹಿನಿ ರೂಪದ ವಿಷ್ಣು ಅದನ್ನು ಹಂಚುತ್ತಾ ಹೋದ. ಮೊದಲೇ ಕಂಡೀಷನ್, ನಾನು ಹಂಚುತ್ತೇನೆ, ಎಲ್ಲರೂ ಕೈಯಲ್ಲಿ ಇಟ್ಕೊಂಡು ಕೂತಿರ್ಬೇಕು. ಕೊನೆಗೆ 1 2 3 ಅಂತ ಹೇಳ್ತೇನೆ, ಆವಾಗ ಹಾಕಬೇಕು ಬಾಯಿಗೆ, ಅಲ್ಲಿವರೆಗೆ ಹಾಕಬಾರ್ದು ಅಂತ ಹೇಳಿ. ಅಂದರೆ ಇದೇ ಶಬ್ದ ಹೇಳಲಿಲ್ಲ, ಅಂದರೆ ನಾನು ಆಜ್ಞೆ ಕೊಡ್ತೇನೆ ಆವಾಗ ಹಾಕಬೇಕು ಅಂತ ತಾತ್ಪರ್ಯ. ಆದರೆ ಏನಾಯಿತು ಕೇಳಿದರೆ, ಈ ಸಿಂಹಿಕೇಯ ಅಂತಾರೆ ಅವನ ಹೆಸರು, ತಕ್ಷಣ ನೆನಪಿಗೆ ಬರ್ತಾಯಿಲ್ಲ. ಅವ ಕೈಗೆ ಬಿದ್ದ ತಕ್ಷಣ ಕುಡಿದೇ ಬಿಟ್ಟ ಅವನು. ಯಾವಾಗ ಇವನು ಆ ನಿಯಮವನ್ನು ಪಾಲನೆ ಮಾಡಲಿಲ್ವೋ ತಕ್ಷಣ ಸೂರ್ಯಚಂದ್ರರು ಹೇಳ್ಕೊಟ್ಬಿಟ್ರು, ಈಸ್ ವಯಲೇಟಿಂಗ್ ರೂಲ್ ಅಂತ. ತಕ್ಷಣ ತಡ ಮಾಡಲಿಲ್ಲ, ಚಕ್ರಾಕಾರದ ಕತ್ತರಿಸ್ಬಿಟ್ಟೆ. ಮೇಲುಗಡೆಯದು ರಾಹು, ಇದು ಮುಂಡ, ಇದು ರುಂಡ, ಅದು ಕೇತು ಆಯಿತು. ಪುರಾಣ ಕಥೆಯನ್ನು ಬಹಳ ಸ್ವಾರಸ್ಯವಾಗಿ ಹೇಳುತ್ತೆ. ತಮ್ಮ ಬಗ್ಗೆ ಚಾಡಿ ಹೇಳಿಕೊಟ್ಟಿದ್ದರಿಂದಲೇ ಈ ರಾಹುಕೇತುಗಳು ಆವಾಗ ಸೂರ್ಯಚಂದ್ರನ್ನು ಹಿಡಿತಾರೆ ಅಂತ. ಇದು ಮನೋರಂಜನೆಗೋಸ್ಕರ ಹೇಳಿದಂಥದ್ದು ಅಲ್ವಾ? ಕೇಳಿದ್ರೆ ಖುಷಿ ಆಗ್ತದಿಲ್ಲ. ಆದರೆ ಖುಷಿಯಾಗೋ ಎಲ್ಲ ಘಟನೆ ಹಿಂದೆ ಸತ್ಯ ಇರಬೇಕು ಅಂತಿಲ್ಲ. ಪುರಾಣ ಹೀಗೆ ಅದನ್ನು ತಿಳಿಸುತ್ತೆ. ಕೊನೆಗೇನಾಯಿತು, ರಾಹು ಬೇರೆ, ಇದಿಷ್ಟೇ. ಆದರೆ ಹಾಳಾದವರು ಇಬ್ಬರೂ ಸಹ ಅಮೃತಪಾನ ಮಾಡಿಬಿಟ್ಟಿದ್ದಾರೆ. ಇವನಿಗೆ ಮುಂಡ ಇಲ್ದಾನೆ ಇವನು ಬದುಕ್ತಿದ್ದಾನೆ ಕೇತು, ಅವನಿಗೆ ರುಂಡ ಇಲ್ದಾನೆ ರಾಹು ಬದುಕ್ತಿದ್ದಾನೆ. ರಾಹು ಅಂದರೆ ಏನು? ಬರೇ ತಲೆಬುರುಡೆ. ಈ ಪ್ರಶ್ನೆ ಇಷ್ಟೇ, ರಾಹೋ ಶಿರಃ, ರಾಹುವಿನ ತಲೆ ಅಂತಂದರೆ ರಾಹು ಬೇರೆ ತಲೆ ಬೇರೆ ಆಗಬೇಕು. ರಾಹು ಬೇರೆ ತಲೆ ಬೇರೆ ಅಂತ ಮಾಡೋಕ್ಕಾಗತ್ತಾ? ರಾಹು ಅಂದರೆ ತಲೆ, ತಲೆ ಅಂದರೆ ರಾಹು. ಹಾಗೆಯೇ
ದೇವಿಯಿಂದ ಬರುವ ಸುಖ ಅಂತಂದರೆ ಸುಖ ಬೇರೆ ದೇವಿ ಬೇರೆ ಅಲ್ಲ. ಹೇಗೆ ರಾಹು ಬೇರೆ ತಲೆ ಬೇರೆ ಅಲ್ವೋ, ಅದೆರಡೂ ಒಂದೇಯೋ, ಹಾಗೆ ದೇವಿಯೇ ಸುಖ ಸ್ವರೂಪಳು ಅಂತ ಹೇಳೋದಕ್ಕೆ ಇಷ್ಟು ವಿವರಣೆಗೆ ಅಂತ. ಹಾಗಾಗಿ ದೇವಿ ಅವಳು ಕಲ್ಯಾಣಿ. ಅದಕ್ಕೋಸ್ಕರ ತಥಾಚ ರಾಹೋಶಿರ ಇತಿವತ್ತು ಸಮಾಸಾಂತರ್ಗತ ಷಷ್ಟ್ಯರ್ಥಭೇದಸ್ಯ ಅವಿವಕ್ಷತೆಯ ಆನಂದೈಕ ವಿಗ್ರಹವತಿ. ಜಗನ್ಮಾತೆ ಹೇಗಿದ್ದಾಳೆ ಅಂದರೆ ಅವಳ ದೇಹ ಆನಂದವೇ ಘನೀಭವಿಸಿ ಬಂದಂತಹ ಶರೀರ. ಆನಂದಕ್ಕೆ ಒಂದು ರೂಪವನ್ನು ಕೊಟ್ಟರೆ ಅದು ಜಗನ್ಮಾತೆಯ ಆಕಾರ ಆಗ್ತದೆ. ಹಾಗೆ ವಿಜ್ಞಾನಮಾನಂದಂ ಬ್ರಹ್ಮೇತಿ, ಇದನ್ನು ಉಪನಿಷತ್ತು ವಿಜ್ಞಾನಂ ಆನಂದಂ ಬ್ರಹ್ಮ, ಇಂತಹ ಆನಂದವೇ ಬ್ರಹ್ಮ, ಅಂತಹ ಬ್ರಹ್ಮಸ್ವರೂಪಿಣಿ. ಆದ್ದರಿಂದ ಜಗನ್ಮಾತೆ ಕಲ್ಯಾಣಿ, ಆನಂದ ಸ್ವರೂಪಳು ಅಂತ ಪ್ರಸಿದ್ಧಳಾಗಿದ್ದಾಳೆ ಅಂತ. ಇದು ಒಂದು ನಾಮದ ಅರ್ಥ. ಕಲ್ಯಾಣಿ ಅನ್ನೋದಕ್ಕೆ ಇನ್ನೊಂದು ಅರ್ಥ ಉಂಟು. ವಾಲ್ಮೀಕಿ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ನಡೆದ ಒಂದು ಪ್ರಸಂಗ. ಅವನೊಂದು ಶಬ್ದದ ವಿವರಣೆ ಹೇಳೋದಕ್ಕೂ ಹಿನ್ನೆಲೆಯನ್ನು ಹೇಳಬೇಕಾಗುತ್ತೆ, ಅದಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ. ಸುಗ್ರೀವ ಋಷ್ಯಮೂಕ ಪರ್ವತದಲ್ಲಿ ವಾಸ ಮಾಡ್ತಿದ್ದ, ತನ್ನ ಪತ್ನಿಯನ್ನು ಕಳ್ಕೊಂಡು. ಪತ್ನಿ ವಾಲಿಯ ಜೊತೆಗಿತ್ತು. ಅದೇ ಸಂದರ್ಭದಲ್ಲಿ ಸುಗ್ರೀವನ ಹುಡುಕ್ತಾ ಕಬಂಧನಿಂದ ಬೋಧಿತರ ಅಂತ ರಾಮಲಕ್ಷ್ಮಣರು ಆ ಕಡೆಗೆ ಬಂದರು. ಶಬರಿಯು ಆ ಮಾತನ್ನು ಹೇಳಿದ್ಲು ಹೀಗೆ ಅಂತ. ಅವನಿಗೆ ನಿನ್ನ ಸಖ್ಯದ ಅವಶ್ಯಕತೆ ಇದೆ, ಹಾಗಾಗಿ ರಾಮ ಈ ದಿಕ್ಕಿನಲ್ಲಿ ಹೋಗು, ಪಂಪಾ ತೀರಕ್ಕೆ ಹೋಗು ಅಂತ. ಆ ಪಂಪಾ ತೀರ ಬೇರೆ ಯಾವುದೂ ಅಲ್ಲ, ಇಂದಿನ ಹಂಪಿಯೇ. ಅದಕ್ಕಿರೋದು ಕರ್ನಾಟಕದಲ್ಲಿ. ರಾಮ ಸುಗ್ರೀವರ ಭೇಟಿಯಾದದ್ದು ಕರ್ನಾಟಕದಲ್ಲಿಯೇ ಅನ್ನೋದನ್ನು ನಾವು ಸಂತೋಷದಿಂದ ಹೇಳಿಕೊಳ್ಬೇಕು ಹೀಗೆ ಅಂತ. ಕೊನೆಗೆ ಈ ಸುಗ್ರೀವನಿಗೆ ತನ್ನ ಅಣ್ಣನ ಅಂತ ವಾಲಿ ಕೊಟ್ಟಂಥ ಹಿಂಸೆಯಿಂದ ಯಾರನ್ನು ನೋಡಿದರೂ ಸಹ ವಾಲಿ ಅಂತಲೇ ಕಾಣ್ತಿತ್ತು ಅವನ ಕಣ್ಣಿಗೆ. ಯಾವಾಗಲೂ ಹಾಗೆ ನೋಡಿ, ಒಂದು ಸಲ ಕಹಿ ಘಟನೆಯನ್ನು ಅನುಭವಿಸಿ ಆದಮೇಲೆ ಮತ್ತೆ ಅದೇ ನೆನಪಿಗೆ ಬರುತ್ತೆ. ಒಂದು ಸಲ ಬಿಸಿ ಹಾಲನ್ನು ಕುಡಿದು ಬಾಯಿ ಸುಟ್ಕೊಂಡ್ರೆ ನೀವು ಮಜ್ಜಿಗೆ ಕೊಟ್ಟರು ಸಹ ಉಫ್ ಅಂತ ಊಸ್ಕೊಂಡೇ ಕುಡಿಯೋದು ಅವನು. ಯಾಕೆ ಅವನ ತಲೆಯಲ್ಲಿ ಬೆಳಗಿದ್ದೆಲ್ಲ ಬಿಸಿ ಇರ್ತದೆ ಅಂತ ಒಂದು ದುರ್ಬೋಧ ಸೇರಿಕೊಂಡಿರ್ತದೆ ಅಲ್ವಾ. ಹಾಗೇ ವಾಲಿ ಅವನಿಗೆ ಅಷ್ಟರ ಮಟ್ಟಿಗೆ ಹಿಂಸೆ ಕೊಟ್ಟಿದ್ದ. ಆದರೆ ಒಂದು ವಿಶ್ವಾಸ ಅವನಿಗೆ, ಋಷ್ಯಮೂಕ ಪರ್ವತಕ್ಕೆ ಅವನು ಬರಲಿಕ್ಕಾಗೋದಿಲ್ಲ, ಅವನು ಕಡೆಯವರು ಬರಬಾರ್ದು ಅಂತ ಇಲ್ವಲ್ಲ. ಅದಕ್ಕೋಸ್ಕರ ಆತ ತಕ್ಷಣ ಏನು ಮಾಡ್ತಾನೆ, ಆಂಜನೇಯನನ್ನು ಕರೆದು ಅಲ್ಲಿಗೆ ಕಳಿಸ್ತಾನೆ. ನೀನು ಹೋಗಿ ಸ್ವಲ್ಪ ವಿಚಾರ ಮಾಡ್ಕೊಂಡು ಬಾ, ಕೆಳಗಡೆ ಆ ಪಂಪಾ ತೀರದಲ್ಲಿ ಯಾರೋ ಇಬ್ಬರು ತೇಜಸ್ವಿಗಳು ಓಡಾಡ್ತಾ ಇದ್ದಾರೆ. ನನಗನ್ನಿಸತ್ತೆ ನನ್ನ ಅಣ್ಣನ ಕಡೆಯವರೇ ಇವರು ಯಾರೋ ಇರಬೇಕು, ಅವನೇ ಇವರನ್ನು ಇಲ್ಲಿ ಕಳಿಸಿದ್ದಾನೆ ನನ್ನನ್ನು ಪತ್ತೆ ಹಚ್ಕೊಂಡು ಬರೋದಕ್ಕೆ ಅಥವಾ ನನ್ನನ್ನು ಮುಗಿಸೋದಕ್ಕೆ ಇತ್ಯಾದಿ ಇತ್ಯಾದಿಯಾಗಿ ತನ್ನ ಭಯವನ್ನು ಆಂಜನೇಯನ ತೋಡಿಕೊಂಡು ಆಂಜನೇಯನನ್ನು ಕಳಿಸ್ತಾನೆ. ಆಂಜನೇಯ ಅಲ್ಲಿಗೆ ಬರ್ತಾನೆ. ಅವನು ಬರಬೇಕಿದ್ರೆ ಹೇಗೆ ಬಂದ ಕೇಳಿದರೆ ಆಂಜನೇಯನಾಗಿ ಬಂದಿಲ್ಲ, ಬ್ರಹ್ಮಚಾರಿ ರೂಪದಿಂದ ಅಲ್ಲಿಗೆ ಬಂದ. ಕಿವಿಯಲ್ಲಿ ಅತ್ಯಂತ ತೇಜಸ್ಸಿನಿಂದ ಬೆಳಗ್ತಾ ಇರೋಂಥ ಕುಂಡಲ, ಅತ್ಯಂತ ತೇಜಸ್ಯ ಅಂಥ ಒಟು ರೂಪದಿಂದ ಬಂದು ಕೇಳ್ತಾನೆ, ನೀವು ಯಾರು ಇತ್ಯಾದಿ ಇತ್ಯಾದಿ ಎಲ್ಲ. ರಾಮ ಮತ್ತು ಆಂಜನೇಯನ ಮೊದಲ ಭೇಟಿ ಅದು. ಕೊನೆಗೆ ಅಲ್ಲಿ ಲಕ್ಷ್ಮಣ ಅದಕ್ಕೆ ಉತ್ತರ ಕೊಡ್ತಾನೆ. ಲಕ್ಷ್ಮಣ ಮತ್ತು ಆಂಜನೇಯರ ಈ ಸಂಭಾಷಣೆ, ಇವನು ಕೇಳೋ ಪ್ರಶ್ನೆಗೆ ಲಕ್ಷ್ಮಣ ಉತ್ತರ ಹೇಳ್ತಾನೆ, ಲಕ್ಷ್ಮಣ ಕೇಳೋ ಪ್ರಶ್ನೆಗೆ ಆಂಜನೇಯ ಉತ್ತರ ಹೇಳ್ತಾನೆ. ಇವರ ಸಂಭಾಷಣೆಯನ್ನು ಕೇಳಿದಾಗ ರಾಮ ಒಂದು ಮಾತು ಹೇಳ್ತಾನೆ. ರಾಮನು ಮಧ್ಯೆಯಲ್ಲಿ ಮಾತನಾಡ್ತಾನೆ, ಆದರೆ ತೀರಾ ಕಡಿಮೆ ಮಾತಾಡ್ತಾನೆ. ಲಕ್ಷ್ಮಣ ಹೇಳ್ತಾನೆ, ನೀನು ಇವನ ಜೊತೆಗೆ ಮಾತನಾಡು, ನಿನ್ನ ಮಾತಿಗೆ ಇವನು ಉತ್ತರಿಸುವ ಪರಿಪಾಟಿಯನ್ನು ಮತ್ತು ಅವನ ವಾಗ್ವೈಖರಿಯನ್ನು ನಾನು ಕೇಳಿ ಆನಂದ ಪಡ್ತೇನೆ ಅಂಥೇಳಿ ಆಂಜನೇಯನನ್ನು ಮೊದಲ ಭೇಟಿಯಲ್ಲಿ ಕಂಡ ರಾಮ ಅವನ ವಾಗ್ವಿಶಾರತೆಗೆ ಅವನು ವಶ ಆಗಿಬಿಟ್ಟಿದ್ದ. ಅಂತಹ ವಾಗ್ಮಿ ಆಂಜನೇಯ. ರಾಮನ ಮಾತಿದು, ಉಚ್ಚಾರಯತಿ ಕಲ್ಯಾಣೀಂ ವಾಚಂ ಹೃದಯ ಹಾರಿಣೀಂ. ಎಂಥ ಮಾತು ಲಕ್ಷ್ಮಣ.
ನಾನು ಇವನ ಜೊತೆಗೆ ಮಾತನಾಡಿದರೆ ನನಗೆ ಇವನು ಪ್ರಶ್ನೆ ಏನು ಉತ್ತರ ಕೊಡಬೇಕು ಅಂತ ವಿಚಾರ ಮಾಡ್ತಾ ಮಾಡ್ತಾ ಇವನ ಮಾತನ್ನು ಆಸ್ವಾದನೆ ಮಾಡೋದಕ್ಕಾಗೋದಿಲ್ಲ. ನೀನು ಅವನ ಜೊತೆಗೆ ಮಾತನಾಡ್ತಾ ಇದ್ದರೆ ನಾನು ಪಕ್ಕದಲ್ಲಿ ನಿಂತು ಇವನ ಮಾತನ್ನು ಮನಬಂದಂತೆ ಆಸ್ವಾದನೆ ಮಾಡ್ತಾನೆ. ಏನು ಸುಂದರವಾದಂಥ ಮಾತು. ನಾನು ಋಗ್ವೇದ ವಿನೀತಸ್ಯ ನಾ ಯಜುರ್ವೇದ ಪಾರಗಃ ನಾ ಸಾಮವೇದ ವಿದುಷಾಂ ಅಂತೆಲ್ಲ ರಾಮ ಹೇಳ್ತಾನೆ. ಇವನ ಮಾತಿನಲ್ಲಿ ಋಗ್ವೇದವನ್ನು ಓದಿದವನ ವಿನಯ ಉಂಟು ಅಂತೆಲ್ಲ 4 ವೇದಗಳ ಸಾರವೇ ಇವನ ಬಾಯಿಂದ ಬರ್ತಾ ಇದೆಯಪ್ಪ. ಅಂತಹ ಒಬ್ಬ ಅದ್ಭುತವಾದಂಥ ವ್ಯಕ್ತಿ ಉಚ್ಚಾರಯತಿ ಕಲ್ಯಾಣಿ ಅಂದರೆ ಇವನ ಮಾತನ್ನು ಕೇಳ್ತಾ ಇದ್ದರೆ ನನಗೆ ಎಲ್ಲಿಲ್ಲದ ಸುಖ ಆಗ್ತಾ ಉಂಟು ಅನ್ನೋದನ್ನು ವಾಲ್ಮೀಕಿ ಮುನಿಗಳು ಇದೇ ಶಬ್ದವನ್ನು ರಾಮಾಯಣದಲ್ಲಿ ಬಳಸಿದಂಥ ಪ್ರಸಂಗ, ಸ್ವತಃ ರಾಮನೇ ಹೇಳಿದಂಥ ಒಂದು ಸಂದರ್ಭ. ಹಾಗಾಗಿ ಇಂತಹ ಕಲ್ಯಾಣಿ ಅಂದರೆ ಸುಖ ಸ್ವರೂಪಳು, ಸುಖವನ್ನು ಕೊಡುವವಳು ಅಂತ ಅರ್ಥ. ಅಷ್ಟು ಹಿನ್ನೆಲೆಯಲ್ಲಿ ಕಲ್ಯಾಣ್ಯೈ ನಮಃ ಅಂತ ಹೇಳಿ ಈ ನಾಮದ ವಿವರಣೆ ಆಯಿತು ಅಂತ ಅಂದ್ಕೊಳ್ಳೋಣ. ಮುಂದಿನ ನಾಮಕ್ಕೆ ಹೋಗೋಣ. ಕಲ್ಯಾಣ ಗುಣಶಾಲಿನಿ. ಮಧ್ಯದಲ್ಲಿ ನಾನು ಪದೇ ಪದೇ ಎಚ್ಚರಿಸೋದಿಲ್ಲ. ನಾನು ಮೊನ್ನೆ ದಿವಸ ಕಕಾರದಿಂದ ಪ್ರಾರಂಭವಾಗುವ ಒಟ್ಟು ಎಷ್ಟು ನಾಮಗಳಿದೆ ಅಂತ ನಿಮಗೊಂದು ಲೆಕ್ಕ ಕೊಟ್ಟಿದ್ದೇನೆ. 60 ನಾಮಗಳಿರಬೇಕು. ಅದು ಕಂಟಿನ್ಯೂಸ್ ಆಗಿ ಬರೋದಿಲ್ಲ. ಅದು ಮೊದಲು ಒಂದು 20 ಬರ್ತದೆ, ಆಮೇಲೆ ಮಧ್ಯದಲ್ಲಿ ಇನ್ನೊಂದು 20 ಬರ್ತದೆ, ಆಮೇಲೆ ಇನ್ನೆಲ್ಲ ಒಂದು ಕಡೆ 20 ಬರ್ತದೆ, ಒಟ್ಟು 60 ಆಗ್ತದೆ. ಲೆಕ್ಕ ಹಾಕೋ ಕೆಲಸ ನೀವು ಮಾಡಬೇಕು ಅದನ್ನು. ಅಷ್ಟು ಹಿನ್ನೆಲೆಯಲ್ಲಿ 3ನೇ ನಾಮ ಇದು. ನಾಮವೂ 3, ಕಕಾರದಿಂದ ಪ್ರಾರಂಭ ಆಗುವುದರಲ್ಲೂ ಇದು 3ನೇದು. ಏನು ಅಂದರೆ ಕಲ್ಯಾಣ ಗುಣಶಾಲಿನಿ. ಕಲ್ಯಾಣ ಗುಣಶಾಲಿನಿ ಅಂದರೆ ಕಲ್ಯಾಣ ಗುಣಶಾಲಿನಿ ಅಂದರೆ ಕಲ್ಯಾಣ ಗುಣಾ ಸುಖಕರ್ತಾರ ಯೇ ಗುಣಾ ಸತ್ಯಕಾಮ ಸತ್ಯಸಂಕಲ್ಪ ಸರ್ವಾಧಿಪತ್ಯ ಸರ್ವೇಶ್ ಹೀಗೆ ಒಂದು 4 ಅಂಶವನ್ನು ಈ ಕಲ್ಯಾಣ ಎನ್ನುವಂಥ ಶಬ್ದಕ್ಕೆ ಈ ವಿವರಣೆಯಲ್ಲಿ ಅವರು ನಮಗೆ ತಿಳಿಸಿಕೊಡ್ತಾರೆ ಆಚಾರ್ಯರು. ಏನು ಅಂದರೆ ದೇವಿ ಸುಖಸ್ವರೂಪಳು. ಎಂಥ ಸುಖಸ್ವರೂಪಳು ಅಂದರೆ ಅಮೋಘವಾದ ಕಾಮನೆ ಈಡೇರಿಸುವಂಥವಳು. ನೀವು ಏನೇ ಬೇಡಿಕೆ ಇಟ್ಟರೂ ಸಹ ಅದನ್ನು ಅವಳು ಈಡೇರಿಸ್ತಾಳೆ. ಯಾಕೆ ಅಂದರೆ ಅವಳು ಸತ್ಯ ಸಂಕಲ್ಪಳು. ಅವಳ ಸಂಕಲ್ಪ ಅಂದರೆ ಇಚ್ಛೆ ಅಂತ ಅರ್ಥ. ಅವಳ ಇಚ್ಛೆ ಅದು ಸತ್ಯವೇ ಅಷ್ಟೇ ಹೊರತು ಸಹ ಅದು ಹುಸಿ ಆಗೋದೇ ಇಲ್ಲ. ನಾವು ಕೆಲವು ಸಲ ಅಂದ್ಕೊಳ್ತೇವೆ, ಅಂದರೆ ಸಂಕಲ್ಪ ಮಾಡ್ತೇವೆ, ಒಂದು ಸಂಕಲ್ಪವೂ ಈಡೇರೋದಿಲ್ಲ ಗ್ರಹಚಾರ. ಯಾಕೆ ಅಂದರೆ ನಮ್ಮದೆಲ್ಲ ಸತ್ಯ ಸಂಕಲ್ಪ ಅಲ್ಲ, ಅವಳಿದ್ದು ಸತ್ಯ ಸಂಕಲ್ಪ. ಮತ್ತಷ್ಟೇ ಅಲ್ಲ, ಅವಳಿಗೆ ಆ ಸುಖ ಸ್ವರೂಪ ಅಂದರೆ ನಮಗೆ ಕೊಡೋದಕ್ಕೆ ಇನ್ನೊಂದು ಶಕ್ತಿ ಉಂಟು, ಸರ್ವ ಆಧಿಪತ್ಯ. ಎಲ್ಲದರ ಆಧಿಪತ್ಯವೂ ಉಂಟು. ನಮಗೆ ಯಾವುದೋ ಒಂದರ ಆಧಿಪತ್ಯ ಇದ್ದರೆ ಇನ್ನೊಂದರ ಆಧಿಪತ್ಯ ಇರೋದಿಲ್ಲ. ಅವಳಿಗೆ ಎಲ್ಲ ಆಧಿಪತ್ಯವೂ ಉಂಟು. ಮತ್ತು ಸರ್ವ ನಿಯಾಮಕತ್ವ, ಎಲ್ಲರನ್ನೂ ಸಹ ತನ್ನ ಕಂಟ್ರೋಲಲ್ಲಿ ಇರಿಸಿಕೊಳ್ಳುವ ಶಕ್ತಿ ಉಂಟು. ಕೆಲವು ಜನರಿಗೆ ಅಧಿಕಾರ ಇರ್ತದೆ, ಅವ್ರ ಮಾತನ್ನು ಯಾರೂ ಕೇಳೋದೇ ಇಲ್ಲ ಪಾಪ. ಕೆಳಗಡೆಯವರು ಹೇಳಿದಾರೆ ಅವ್ರು ಕೇಳ್ತಾ ಇರ್ತಾರೆ. ಅಧಿಕಾರ ಉಂಟು, ನಿಯಾಮಕತ್ವ ಅನ್ನೋದು ಇಲ್ಲ. ಕೆಲವು ಜನರಿಗೆ ನಿಯಾಮಕತ್ವ ಇರುತ್ತೆ, ಅಧಿಕಾರನೇ ಇರೋದಿಲ್ಲ ಗ್ರಹಚಾರ. ಅದು ಎರಡೂ ಸೇರಬೇಕು. ಆಗ ಏನಾಗುತ್ತೆ ಕೇಳಿದರೆ ಅದ್ರ ಜೊತೆಗೆ ಸಚ್ಚಿಂತನೆ ಇರಬೇಕು. ಮತ್ತು ಕರ್ಮ ಫಲದಾತೃತ್ವ, ತನ್ನ ಭಕ್ತರು ಮಾಡಿದಂತಹ ಕರ್ಮಗಳಿಗೆ ಸರಿಯಾದ ಫಲವನ್ನು ಕೊಡುವ ಶಕ್ತಿಯೂ ಸಹ ಅವಳಲ್ಲಿ ಉಂಟು. ಅದರ ಜೊತೆಗೆ ಸರ್ವಕಾಮ ಅವಾಪ್ತಿ, ತಾನು ಎಲ್ಲವನ್ನೂ ಸಹ ಪಡೆದುಕೊಂಡವಳು. ಅವಳು ಆಪ್ತ ಕಾಮಳು. ಹಾಗಾಗಿ ಇದು ಎಲ್ಲವುದೂ ಅವಳಲ್ಲಿ ಇದ್ರೂ ಸಹ ಒಂದೂ ಸಹ ಸ್ವಾರ್ಥಕ್ಕೆ ಉಪಯೋಗ ಆಗೋದಿಲ್ಲ. ನಮ್ಮಲ್ಲಿ ಏನಾಗುತ್ತೆ ಕೇಳಿದರೆ, ಯಾರು ಸ್ವತಃ ಅವರು ಆಸೆ ಬುರುಕರಾಗಿರ್ತಾರೋ ಅವರಿಗೆ ಈ ಅಧಿಕಾರ ಇದೆಲ್ಲ ಬಂದುಬಿಟ್ರೆ ಪೂರ್ತಿ ಅವರ ಫ್ಯಾಮಿಲಿ ಕಡೆ ಹೋಗ್ತಾ ಇರ್ತದೆ ಎಲ್ಲ ಸರ್ಕಾರದ ಸೌಲಭ್ಯ ಅಲ್ವಾ. ಮಕ್ಕಳನ್ನು ಸ್ಕೂಲಿಗೆ ಬಿಡೋದಕ್ಕೂ ಸರ್ಕಾರದ ಕಾರು,
ಆಮೇಲೆ ನಾಯಿ ಮರಿ ವಾಕಿಂಗ್ ಮಾಡಿಸೋದಕ್ಕೂ ಸರ್ಕಾರದ ಕಾರು ಎಲ್ಲ ಆಗುತ್ತೆ. ಯಾಕೆಂದರೆ ಆಸೆ. ಆದರೆ ಜಗನ್ಮಾತೆ ಹಾಗಲ್ಲ, ಅವಳು ಸ್ವತಃ ಆಪ್ತ ಕಾಮಳಾದ್ದರಿಂದ ಇದು ಎಲ್ಲವೂ ಇದ್ರೂ ಸಹ ಅವಳು ತನಗಾಗಿ ಏನನ್ನೂ ಬಯಸದೇ ಇರುವವಳು. ಅದಕ್ಕೋಸ್ಕರ ಈ ಸಮಸ್ತ ಗುಣಗಳು ಸಹ ಅವಳಲ್ಲಿ ಇದ್ದಾವೆ, ಅಥವಾ ಈ ಎಲ್ಲ ಗುಣಗಳು ಸಹ ಅವಳನ್ನು ಪ್ರಕಾಶಪಡಿಸ್ತವೆ. ಅಂದರೆ ಈ ಗುಣಗಳಿಂದಾಗಿ ಅವಳು ಎದ್ದು ತೋರ್ತಾಳೆ ಅಂತ. ಹೀಗೆ ಇಂತಹ ಕಲ್ಯಾಣ ಗುಣಶಾಲಿನಿ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಈಗ ಒಂದು ಪ್ರಶ್ನೆ ಬರುತ್ತೆ ನಮಗೆ, ಹಾಗಿದ್ರೆ ನಾವು ಈ ಗುಣಗಳನ್ನು ಇಲ್ಲಿ ಸ್ತುತಿ ಮಾಡಬೇಕೋ ಅಥವಾ ಅವಳನ್ನು ಸ್ತುತಿ ಮಾಡಬೇಕೋ ಅಂತಂದರೆ, ನೀವು ಸಗುಣ ರೂಪದಲ್ಲಿ ಈ ಎಲ್ಲದನ್ನು ಅವಳಲ್ಲಿ ಆರೋಪಿಸಿ ಆಕೆಯನ್ನು ಸ್ತುತಿ ಮಾಡಿದರೂ ಸಹ ಅದು ದೇವಿಯ ಕೃಪೆಗೆ ಪಾತ್ರ ಆಗ್ತದೆ. ನೀವು ಆಕೆಯ ಕರಚರಣಾದಿಗಳನ್ನು ಮತ್ತು ಈ ಎಲ್ಲ ಗುಣಗಳನ್ನು ಅವಳಲ್ಲಿ ಇದೆ ಅಂತ ಭಾವಿಸಿಕೊಂಡು ಸ್ತೋತ್ರ ಮಾಡಿದರೂ ಸಹ ಅದಷ್ಟೂ ಸಹ ಭಕ್ತರ ಅನುಗ್ರಹಕ್ಕೆ ಕಾರಣವಾಗ್ತದೆ. ಆದರೆ ನಿಜವಾಗಿ ಭಕ್ತನಾದವನು ಆ ಎಲ್ಲ ಗುಣಗಳನ್ನು ಪಕ್ಕಕ್ಕೆ ಸರಿಸಿ ನಿನ್ನಲ್ಲಿ ಇವು ಆರೋಪಿತವಾದವುಗಳೇ ಅಷ್ಟೇ ಹೊರತೂ ಸಹ ಇದು ಯಾವುದೂ ನಿನ್ನ ರೂಪ ಅಲ್ಲ, ನಿನ್ನ ರೂಪ ಶುದ್ಧ ಚೈತನ್ಯ ಮಾತ್ರ ಅಂತ ಭಾವಿಸಿಕೊಂಡು ಅನುಸಂಧಾನ ಮಾಡಿದಾಗ ಅದು ನಿಜವಾದ ಮುಖ್ಯವಾದ ಭಜನ ಅಂತ ಕರೆಸಿಕೊಳ್ಳುತ್ತದೆ. ಹಾಗಾಗಿ ಇದು ಜ್ಞಾನಿಗಳು ಆಕೆಯನ್ನು ಸ್ತುತಿಸುವಂತಹ ಪರಿ. ಅಷ್ಟು ಹಿನ್ನೆಲೆಯಲ್ಲಿ ಹಾಗಿದ್ರೆ ಇದನ್ನು ನಾವು ಹೇಗೆ ಮಾಡಬೇಕು? ಚೈತನ್ಯದ ಹತ್ರ ನಾವು ಏನನ್ನು ಕೇಳೋಕ್ಕಾಗೋಲ್ಲ. ಸಂಸಾರಿಗಳಿಗೆ ಇದು ಸ್ವಲ್ಪ ಕಷ್ಟ. ಅದಕ್ಕೋಸ್ಕರ ಅವ್ರು ಹೇಳ್ಬಿಡ್ತಾರೆ, ಇದನ್ನು ನೀವು ಗುರೂಪದೇಶವನ್ನು ಪಡೆದ ಮೇಲೆ ಅವರಿಂದಲೇ ಇದರಿಂದ ತಿಳಿದುಕೊಳ್ಳಬೇಕು ಅಂತ. ಹೀಗೆ ಜ್ಞಾನಿಗಳು ನಮಗೆ ಮಾರ್ಗದರ್ಶಕರು. ಅಂದರೆ ಅವ್ರು ಮಾಡಿದ್ದೆಲ್ಲವನ್ನು ನಮ್ಮ ಹತ್ರ ಮಾಡಲಿಕ್ಕಾಗೋದಿಲ್ಲ. ಹಾಗಾಗಿ ಅವರನ್ನು ನೆನಪಿಸಿಕೊಂಡು ನಾವು ಸಗುಣ ರೂಪವನ್ನೇ ಕೆಲವು ದಿನಗಳ ಕಾಲ ಮತ್ತೆ ಮತ್ತೆ ಚಿಂತನೆ ಮಾಡ್ತಾ ಅದರಲ್ಲಿ ನಮ್ಮ ಬುದ್ಧಿ ಸ್ಥಿರಗೊಂಡ ಆದ ಮೇಲೆ ನಿರ್ಗುಣ ರೂಪವಾದಂತಹ ಚೈತನ್ಯವನ್ನು ಚಿಂತಿಸುವುದು ಒಳಿತು ಎನ್ನುವಂಥದ್ದು ಭಾಷ್ಯದಲ್ಲಿ ಭಗವತ್ಪಾದರು ಕೊಟ್ಟಂತಹ ಅಭಿಪ್ರಾಯ. ಅಷ್ಟು ಹಿನ್ನೆಲೆಯಲ್ಲಿ ಆಕೆ ಕಲ್ಯಾಣ ಗುಣಶಾಲಿನಿ, ಇಂತಹ ಎಲ್ಲ ಕಲ್ಯಾಣ ಗುಣಗಳಿಂದ ಕೂಡಿರುವವಳು ಎನ್ನುವಂಥದ್ದು. ಮುಂದಿನ ನಾಮ ಕಲ್ಯಾಣ ಶೈಲ ನಿಲಯ. ನಾಮದಲ್ಲಿ ಹೇಳುವಾಗ ಸಾಮಾನ್ಯವಾಗಿ ಚತುರ್ಥಿ ವಿಭಕ್ತಿಯುಕ್ತವಾಗಿ ಹೇಳುತ್ತೇವೆ ನಾವು. ಕಲ್ಯಾಣ ಶೈಲ ನಿಲಯಾಯೈ ಅಂತ. ಅರ್ಚನೆಗೆ ನಮಃ ಶಬ್ದವನ್ನು ಸೇರಿಸಿ ಹೇಳಬೇಕು. ಆಹುತಿ ಕೊಡಬೇಕಿದ್ರೆ ಸ್ವಾಹ ಅಂತ ಸೇರಿಸಿ ಹೇಳಬೇಕು. ಮೊನ್ನೆ ದಿವಸ ನಿಮಗಿದು ಅನುಭವಕ್ಕೆ ಬಂದಿದೆ. ಅಷ್ಟು ಹಿನ್ನೆಲೆಯಲ್ಲಿ ನಾವು ಇಲ್ಲಿ ಕಲ್ಯಾಣ ನಿಲಯ ಪ್ರಥಮ ವಿಭಕ್ತಿಯನ್ನಿಟ್ಟುಕೊಂಡು ಅರ್ಥ ಹೇಳೋದಾದರೆ, ಶೈಲ ಅಂತ ಶಬ್ದ ಉಂಟು. ಈ ಹೆಸರನ್ನು ಹೆಣ್ಮಕ್ಳಿಗೆ ಇಡ್ತಾರೆ ಸಾಮಾನ್ಯವಾಗಿ, ಶೈಲ ಅಂತ. ಶೈಲ ಅಂದರೆ ಏನು? ಶಿಲಾನಾಂ ವಿಕಾರ ಶೈಲ. ಶಿಲಾ ಅಂದರೆ ಕಲ್ಲು. ಆ ಶಿಲೆಯ ವಿಕಾರವೇ ಶೈಲ ಅಂತ. ಅಂದರೆ ಶಿಲೆಗಳ ಘನಾವಸ್ಥಾರೂಪವಾದಂಥ ವಿಕಾರವೇ ಪರ್ವತವೇ ಶೈಲ ಅಂತ ಕರೆಸಿಕೊಳ್ಳುತ್ತದೆ. ವಾಸ್ತವಿಕವಾಗಿ ಶೈಲ ಅಂತ ಇಡೋದಕ್ಕಿಂತ ಶೈಲಜಾ ಅಂತ ಹೆಸರಿಡೋದು ಅತ್ಯಂತ ಸರಿಯಾದದ್ದು. ಶೈಲ ಅಂದರೆ ಪರ್ವತ. ಯಾವ ಪರ್ವತ? ಹಿಮಾಲಯ ಪರ್ವತ. ಆ ಹಿಮಾಲಯ ಪರ್ವತದಿಂದ ಜಾ ಅಂದರೆ ಹುಟ್ಟಿದವಳು ಅಂತ ಅರ್ಥ. ಶೈಲಜಾ ಅಂದರೆ ಪಾರ್ವತಿ ಅಂತ ಅರ್ಥ.
ನಮ್ಮಲ್ಲಿ ಏನಾಗಿದೆ ಕೇಳಿದರೆ ಎಲ್ಲವೂ ಕಡಿಮೆ ಅಕ್ಷರದಲ್ಲಿ ಇರಬೇಕು ಅಂತ ಒಂದು ಭ್ರಮೆ ಉಂಟು ನಮಗೆ. ಹಾಗಾಗಿ ಶೈಲಜ ಅನ್ನೋದು ಉದ್ದ ಹೆಸರು, ಶೈಲ ಅನ್ನೋದು ಚಿಕ್ಕ ಹೆಸರು ಅಂತ ನಾವು ಶೈಲ ಅಂತ ಹೆಸರಿಡ್ತೇವೆ ಹೆಣ್ಣುಮಕ್ಕಳಿಗೆ. ಅದು ಪುಲ್ಲಿಂಗ ವಾಸೆ, ಪರ್ವತ ಅಂತ ಅದರ ಅರ್ಥ. ಹಾಗಾಗಿ ಹೆಣ್ಣುಮಕ್ಕಳಿಗೆ ಪರ್ವತ ಅಂತ ಹೆಸರಿಡಬೇಕೋ ಅಥವಾ ಪರ್ವತ ಪುತ್ರಿ ಅಂತ ಹೆಸರಿಡಬೇಕೋ ನೀವು ತೀರ್ಮಾನ ಮಾಡಿ ಹೀಗೆ ಅಂತ. ಹಾಗಾಗಿ ಅಷ್ಟು ಹಿನ್ನೆಲೆಯಲ್ಲಿ ಅವಳು ಕಲ್ಯಾಣ ಶೈಲ ನಿಲಯ. ಈಗ ಶೈಲ ಅನ್ನೋದಕ್ಕೆ ಅರ್ಥ ಆಯ್ತು ನೀವು ಪರ್ವತ ಅಂತ. ಇಲ್ಲಿ ಒಂದು ಪರ್ವತ ಉಂಟಂತೆ. ಅದು ಯಾವ ಪರ್ವತ ಅಂದರೆ ಕಲ್ಯಾಣ ಶೈಲ. ಕಲ್ಯಾಣ ಅಂದರೆ ಸುಖ. ಅವನು ನೋಡಿದೆ ಅಂದರೆ ಆ ಸುಖವೇ ಪರ್ವತಾಕಾರವಾಗಿ ನಿಂತರೆ ಅದು ಜಗನ್ಮಾತೆಯ ಸ್ವರೂಪವಾಗ್ತದೆ. ಹಾಗಾಗಿ ಕಲ್ಯಾಣ ಶೈಲ ನಿಲಯ, ಇಂತಹ ಆ ಕಲ್ಯಾಣ ಶೈಲ ರೂಪದಲ್ಲಿರುವಂತಹ ಜಗನ್ಮಾತೆಗೆ ನಮಃ ಅಂತ ಅರ್ಥ. ಮತ್ತು ಕಲ್ಯಾಣಂ ಸುಖಮೇವ ಶೈಲ ಘನೀಭೂತ ಇತ್ಯರ್ಥ. ಇದು ಎಂಥ ಸುಖ ಅಂದರೆ, ನಾನು ಈಗ ತಾನೇ ಹೇಳಿದೆ, ನಾವು ಅನುಭವಿಸುವ ಸುಖ ಎಲ್ಲ ಕ್ಷಣಿಕವಾದದ್ದು. 3/4 ಗಂಟೆ ಕಷ್ಟಪಟ್ಟು ಮೈಸೂರು ಪಾಕ ಮಾಡಿದರೆ ಆಯಿತು ಅಂತ ಸಂತೋಷ ಪಡ್ತೇವೆ, ಬಾಯಲ್ಲಿಟ್ಟು ತಿಂತೇವೆ. ಆದರೆ ಆ ಸುಖವನ್ನು ನಾವು 3/4 ಗಂಟೆ ಅನುಭವಿಸ್ತೇವ? ಒಂದು ಮೈಸೂರು ಪಾಕ ಬಾಯಲ್ಲಿಟ್ಕೊಂಡ್ರೆ ಅದರ ಹಣೆ ಬರ ಎಷ್ಟೊತ್ತು ಅಂದರೆ ನಾಲಿಗೆಯಿಂದ ದಾಟಿ ಒಳಗೆ ಹೋಯಿತು ಅಂದರೆ ಮತ್ತು ಸುಖ ಹೋಯಿತು ಅಂತ ಅರ್ಥ. ನಾಲಿಗೆಯಲ್ಲಿ ಇದ್ದಷ್ಟು ಹೊತ್ತು ಮಾತ್ರ ಸುಖ. ಹೌದು ತಾನೇ? ಯಾಕೆಂದರೆ ಅದನ್ನು ಅನುಭವಿಸುವ ಶಕ್ತಿ ಇರೋದು ರಸನೇಂದ್ರಿಯಕ್ಕೆ. ರಸನೇಂದ್ರಿಯದಲ್ಲಿ ಇರುವಷ್ಟು ಹೊತ್ತು ಮಾತ್ರ ಅದು ಸುಖ ಕೊಡ್ತದೆ. ಹಾಗೆ ಅಂತ ಯಾರು ಮೈಸೂರು ಪಾಕಕ್ಕೆ ಹೇಳಿ, ನಿನ್ನನ್ನು ಮಾಡೋದಕ್ಕೆ ನಾನು 3/4 ಗಂಟೆ ತೆಗೆದುಕೊಂಡಿದ್ದೇನೆ, ನೀನು ನನಗೆ 3/4 ಗಂಟೆ ಸುಖ ಕೊಡಲೇಬೇಕು ಅಂತ ಹೇಳಿ ನೋಡೋಣ, ಕೊಡುತ್ತದು? ಅಂದರೆ ನಾವು ಅನುಭವಿಸುವ ಪ್ರತಿಯೊಂದು ಸುಖವೂ ಸಹ ತೀರಾ ಕ್ಷಣಿಕವಾದದ್ದು, ಅಂದರೆ ತಾತ್ಕಾಲಿಕವಾದಂಥದ್ದು. ಅದಕ್ಕೋಸ್ಕರ ಅವ್ರು ಹೇಳ್ತಾರೆ ಇದು ಅಂಥದ್ದಲ್ಲ. ಹೇಗುಂಟು ಕೇಳಿದರೆ ಘನೀಭೂತ. ಘನೀಭೂತ ಅಂದರೆ ಒಳ ಹೊರವುಗಳಲ್ಲೆಲ್ಲ ಸುಖವೋ ಸುಖ. ಕಲ್ಲು ಸಕ್ಕರೆ ಉಂಟು, ಕಲ್ಲು ಸಕ್ಕರೆ ಗೊತ್ತಲ್ವಾ? ಆ ಕಲ್ಲು ಸಕ್ಕರೆಯ ಯಾವುದೇ ಭಾಗಕ್ಕೆ ನೀವು ನಾಲಿಗೆಯನ್ನು ತಾಗಿಸಿದ್ರೂ ಸಹ ಅದೇನಾಗಿರ್ತದೆ? ಸುಖವೇ ಆಗಿರ್ತದೆ. ಅಂದರೆ ಅದು ಸಿಹಿಯ ಉಂಡೆ. ಹಾಗೆ ಜಗನ್ಮಾತೆ ಸುಖದ ಉಂಡೆ. ನಮಗೆ ಅರ್ಥ ಆಗುವ ಭಾಷೆಯಲ್ಲಿ ಹೇಳಬೇಕು ಅಂದರೆ, ಕಲ್ಲು ಸಕ್ಕರೆಯ ಹೊರಭಾಗವೂ ಸಿಹಿ ಮತ್ತು ಒಳಭಾಗ ಅದೂ ಸಿಹಿ. ಕಲ್ಲು ಸಕ್ಕರೆ ಇಷ್ಟ ಆಗದೇ ಇದ್ದರೆ ಬೇಕಿದ್ರೆ ಉಪ್ಪಿನ ಉಂಡೆಯನ್ನು ಯಾರೋ ಮನಸ್ಸಿಗೆ ತಂದ್ಕೊಳ್ಳಿ, ಆವಾಗ ಹೆಚ್ಚು ಅರ್ಥ ಆಗ್ಬೋದು ಹೀಗೆ ಅಲ್ವಾ? ಒಳ ಹೊರವುಗಳಲ್ಲೆಲ್ಲ ಉಪ್ಪೋ ಉಪ್ಪು. ಹೌದು ತಾನೆ? ಹಾಗೆ ಘನೀಭವಿಸೋದು ಅಂತ. ಹಾಗೆ ಹಿಮದ ಉಂಡೆ, ನೀರು ಹಿಮದ ಉಂಡೆ ಹೊರಗುಂಟ ಒಳಗುಂಟ ಪೂರ ಅದೇ. ಹಾಗೆ ಜಗನ್ಮಾತೆ ಅವಳು ಎಂಥ ಸುಖ ಸ್ವರೂಪಗಳು ಅಂದರೆ ಕಲ್ಯಾಣ ಶೈಲ ನಿಲಯ. ಪರ್ವತದಲ್ಲಿ ಹೊರಗೂ ಮಣ್ಣೆ ಒಳಗೂ ಮಣ್ಣೆ ಅಲ್ವಾ? ಹಾಗೆ ಘನೀಭವಿಸಿದಂತಹ ಸುಖವೇ. ಆದ್ದರಿಂದ ಅವಳು ಕಲ್ಯಾಣ ಶೈಲ ನಿಲಯ. ಇದಕ್ಕೆ ಉಪನಿಷತ್ತು ಹೇಳುತ್ತೆ, ತಸ್ಮಿನ್ ಕಲ್ಯಾಣ ಶೈಲೆ ಸ್ವಸ್ವರೂಪೇ ಆನಂದಘನೆ ನಿಲಯತಿ ತಿಷ್ಠತಿ ಇತಿ ಕಲ್ಯಾಣ ಶೈಲ ನಿಲಯ. ಅಂತಹ ತನ್ನ ಸುಖಸ್ವರೂಪದಲ್ಲಿಯೇ ಸದಾ ನೆಲೆ ನಿಂತವಳು. ನಾವು ಯಾವಾಗಲೂ ಸುಖಸ್ವರೂಪದಲ್ಲಿ ಇರೋದಿಲ್ಲ. ನಮ್ಮನ್ನು ಯಾರಾದರೂ ಸ್ವಲ್ಪ ಬೈದರೆ ಅಥವಾ ನಮ್ಮ ಬಗ್ಗೆ ಚಾಡಿ ಹೇಳಿದರೆ ನಾವು ನಮ್ಮ ಸುಖಸ್ವರೂಪದಿಂದ ಬಹಳ ದೂರ ಸರಿತೇವೆ ಅಲ್ವಾ? ನಮಗೆ ಸುಖಸ್ವರೂಪ ಇರೋ ನಿದ್ದೆಯಲ್ಲಿ ಮಾತ್ರ, ಗಾಢ ನಿದ್ದೆಯಲ್ಲಿ. ಮಿಕ್ಕೆಲ್ಲ ಜಾಗೃತ ಅವಸ್ಥೆಯಲ್ಲಿ ಸುಖ ದುಃಖ ಮಿಶ್ರಿತವಾಗಿಯೇ ಇರ್ತಾ ಹೋಗ್ತದೆ. ಆದರೆ ಜಗನ್ಮಾತೆಯ ಸುಖ ಎಂಥದ್ದು ಅಂದರೆ ಅವಳ ಸ್ವರೂಪವೇ ಸುಖ. ಹಾಗಾಗಿ ಆ ಸ್ವರೂಪದಲ್ಲಿ ನಿಂತವಳಾದ್ದರಿಂದ ಅವಳು ಕಲ್ಯಾಣ ಶೈಲ ನಿಲಯ. ಇದನ್ನು ಉಪನಿಷತ್ತು ಹೇಳುತ್ತೆ. ಸ ಭಗವಃ ಕಸ್ಮಿನ್ ಪ್ರತಿಷ್ಠಿತ ಇತಿ
ಸೇ ಮಹಿಂ ನೀತಿ ಹೋವಾಚ. ಪರಮಾತ್ಮ ಅವನು ಎಲ್ಲಿ ನಿಂತಿದ್ದಾನೆ ಅಂತಂದರೆ ಅದನ್ನು ಉಪನಿಷತ್ತು ಹೇಳುತ್ತೆ. ನಮಗೆಲ್ಲ ನಿಲ್ಲೋದಕ್ಕೆ ಒಂದು ಆಧಾರ ಬೇಕು. ಈಗ ಉದಾಹರಣೆ ನಾ ಕೂತಿದ್ದೇನೆ, ಪೀಠ ಉಂಟು, ಪೀಠಕ್ಕೆ ಸ್ಟೇಜು, ಸ್ಟೇಜಿಗೆ ನೆಲ, ನಿಮಗೆ ಆಧಾರ ಚೇರು, ಚೇರಿಗೆ ಕಾರ್ಪೆಟು, ಕಾರ್ಪೆಟಿಗೆ ಮತ್ತೆ ನೆಲ ಅಲ್ವಾ? ಹಾಗೆ ಭಗವಂತ ಅವನು ಎಲ್ಲಿ ನಿಂತಿದ್ದಾನೆ ಕೇಳಿದರೆ ಅವನು ತನ್ನ ಸುಖ ಸ್ವರೂಪದಲ್ಲೇ ನಿಂತಿದ್ದಾನೆ. ಅಂದರೆ ಅವನು ಬೇರೆ ಅಲ್ಲ, ನಿಂತ ಆಧಾರ ಅವನಿಗಿಂತ ಬೇರೆ ಅಲ್ಲ, ಒಂದೇ. ಆದ್ದರಿಂದ ಸ್ವೇ ಮಹಿಮ್ನಿ ಅಂತ ಉಪನಿಷತ್ತು ಹೇಳುತ್ತೆ. ಹಾಗೆಯೇ ಜಗನ್ಮಾತೆ ಅಂತಹ ಸುಖಸ್ವರೂಪಳಾಗಿ ಸುಖದ ಆಧಾರದಲ್ಲಿಯೇ ನಿಂತವಳಾದ್ದರಿಂದ ಅವಳು ಕಲ್ಯಾಣ ಶೈಲ ನಿಲಯ ಅಂತ. ಇದು ಒಂದರ್ಥ. ಮತ್ತು ಇದಕ್ಕೊಂದು ಎರಡನೇ ಅರ್ಥ ಹೇಳ್ತಾರೆ. ಕಲ್ಯಾಣಮೇವ ಶೈಲವದ್ ಘನೀಭೂತಂ ಕಲ್ಯಾಣಶೈಲ ಆನಂದಮಯ ಕೋಶ ಸ ನಿಲಯ ಯಸ್ಯ ಸ ಅಂತ. ಕಲ್ಯಾಣ ಅಂದರೆ ಸುಖ, ಶೈಲ ಅಂದರೆ ಪರ್ವತ. ಅಂದರೆ ಸುಖದ ಪರ್ವತವೇ ಯಾವಳ ಸ್ವರೂಪವಾಗಿದೆಯೋ ಅವಳು ಕಲ್ಯಾಣಶೈಲ ನಿಲಯಳು. ಜಗನ್ಮಾತೆ ಬೇರೆ ಅಲ್ಲ, ಅವಳ ಸುಖ ಸ್ವರೂಪ ಬೇರೆ ಅಲ್ಲ. ಅದಕ್ಕೋಸ್ಕರಲೇ ಅವಳು ಕಲ್ಯಾಣ ಶೈಲ ನಿಲಯಳು. ಅಂದರೆ ಆ ಪರ್ವತ ಅಂದರೆ ನಮಗೆ ಎಷ್ಟು ಹೇಳಿದ್ರು ಸಹ ಇದು ಭೌತಿಕವಾದ ಪರ್ವತ ನಮ್ಮ ಮನಸ್ಸಿಗೆ ಬರ್ತದೆ ಅಷ್ಟೇ ಹೊರತೂ ಸಹ ಆ ಸುಖದ ಪರ್ವತ ನಾವು ಕಲ್ಪಿಸಿಕೊಳ್ಳೋಕ್ಕೂ ಆಗೋದಿಲ್ಲ. ಯಾಕೆಂದರೆ ನಾವು ನೋಡಲಿಲ್ವಲ್ಲ ಅದನ್ನು ಹೇಗೆ ಅಂತ. ಅಷ್ಟ ಒಟ್ಟಾರೆ ಏನು ಹೇಳ್ಬೋದು, ಅಪಾರವಾದಂತಹ ಸುಖ ಸ್ವರೂಪ ಅದು ಅವಳ ರೂಪ ಅಂತ. ಇದು ಎರಡನೆಯ ಅರ್ಥ. ಮತ್ತು ಮೂರನೇದು, ಅಥವಾ ಕಲ್ಯಾಣಶೈಲ ಮಹಾಮೇರು ನಿಲಯಂ ಗೃಹಂ ಯಸ್ಯ ಸ. ಶೈಲ ಅಂದರೆ ಪರ್ವತ, ಕಲ್ಯಾಣ ಅಂದರೆ ಸುಖ. ಕಲ್ಯಾಣ ಶೈಲ ಅಂದರೆ ಇದಕ್ಕೆ ಎರಡು ಅರ್ಥ ಉಂಟು. ಒಂದು ಹಿಮಾಲಯ ಪರ್ವತ, ಮೇರುಸ್ಸು ಮೇರುರ್ ಹೇಮಾದ್ರಿ ರತ್ನಸಾನು ಸುರಾಲಯ ಅಂತ. ಅದನ್ನು ಮಹಾಮೇರು ಅಂತ ಕರೀತಾರೆ, ಮೇರು ಪರ್ವತ ಅಂತ ಕರೀತಾರೆ. ಆ ರೂಪದಲ್ಲಿ ಇರುವವಳಾದ್ದರಿಂದ ಅವಳು ಕಲ್ಯಾಣ ಶೈಲ ನಿಲಯಳು. ಯಾಕೆಂದರೆ ಹಿಮಾಲಯ ಅವಳ ವಾಸಸ್ಥಾನ. ನಮಗೆ ಉತ್ತರ ಭಾರತದ ಕಡೆ ಹೋದರೆ ಅದು ಅನುಭವಕ್ಕೆ ಬರ್ತದೆ. ಅದು ಜಗನ್ಮಾತೆಯ ವಾಸಸ್ಥಾನ ಎನ್ನುವಂಥದ್ದು. ಶಕ್ತಿಪೀಠಗಳೆಲ್ಲ ಅಲ್ಲೇ ಹೆಚ್ಚಾಗಿ ಇರುವಂಥದ್ದು ಸಾಮಾನ್ಯವಾಗಿ. ಯಾಕೆಂದರೆ ಅದು ಅವಳ ವಾಸಸ್ಥಾನ. ಅವಳು ಅಂದ್ರೇನು, ಅವನು ಸೇರಿಕೊಂಡ ಅವಳು. ಅವನು ಅಂದರೆ ಶಿವ. ಶಿವಶಕ್ತಿಯರಲ್ಲಿ ಭೇದ ಎನ್ನುವಂಥದ್ದು ಶಾಕ್ತ ಸಂಪ್ರದಾಯದಲ್ಲಿ ಇಲ್ಲ. ಹಾಗಾಗಿ ಅದು ಆ ಮೇರು ಅಂದರೆ ಹಿಮಾಲಯ ಅವಳ ವಾಸಸ್ಥಾನವಾದ್ದರಿಂದ ಅವಳು ಕಲ್ಯಾಣ ಶೈಲ ನಿಲಯ. ಇದು ಒಂದರ್ಥ. ಇನ್ನೊಂದರ್ಥ, ಶ್ರೀಚಕ್ರಕ್ಕೆ 3 ತರಹದ ಆಕಾರಗಳಿವೆ ಎಂದು ಹೇಳಿದ್ದೇನೆ ನಾನು ಅದನ್ನು. ಒಂದು ಭೂಪೃಷ್ಠ, ಭೂಪ್ರಸ್ತರ ಅಂತ ಕರೀತಾರೆ, ಫ್ಲ್ಯಾಟ್ ಆಗಿರುವಂಥದ್ದು. ಇನ್ನೊಂದು ಮೇರು, ಹೀಗೆ ಶಾರ್ಪಾಗಿರುತ್ತೆ ಮೇಲೆ. ಇನ್ನೊಂದು ಕೂರ್ಮ ಪ್ರಸ್ತರ, ಕೂರ್ಮದ ಹಾಗೆ ಬೆನ್ನು ಹೀಗೆ ಡುಬ್ಬಾಗಿ ಇರುತ್ತೆ. ಈ ಮೇರು ಪ್ರಸ್ತರ ಅಂತ ಉಂಟಲ್ಲ, ಅದನ್ನು ಮಹಾಮೇರು ಅಂತ ಕರೀತಾರೆ. ಈ ಮಹಾಮೇರುವನ್ನೇ ತನ್ನ ವಾಸಸ್ಥಾನವನ್ನಾಗಿ ಮಾಡಿಕೊಂಡವಳಾದ್ದರಿಂದ, ಅಂದರೆ ಈ ಮೇರುಪ್ರಸ್ತರ ಅವಳ ವಿಶೇಷವಾದ ವಾಸಸ್ಥಾನ. ಅಂದ ಮಾತ್ರಕ್ಕೆ ಭೂಪ್ರಸ್ತರದಲ್ಲಿ ಕೂರ್ಮಪೃಷ್ಠದಲ್ಲಿ ಇಲ್ಲ ಅಂತಲ್ಲ, ಇಲ್ಲಿ ವಿಶೇಷವಾದಂತಹ ಸಾನ್ನಿಧ್ಯವನ್ನು ಇರಿಸಿದವಳಾದ್ದರಿಂದ ಅವಳು ಕಲ್ಯಾಣ ಶೈಲ ನಿಲಯ ಅಂತ ಕರೆಸ್ಕೊಂಡಿದ್ದಾಳೆ ಅನ್ನೋದು ಈ 4ನೆಯ ನಾಮದ ಅರ್ಥ. 4ನೇ ನಾಮದಲ್ಲಿ 3ನೇ ವಿವರಣೆಯ ಅರ್ಥ. ಅಷ್ಟಾದ ಮೇಲೆ ಮುಂದಿನ ನಾಮಕ್ಕೆ ಹೋಗೋಣ. ಕಮನೀಯಾಯೈ ನಮಃ ಅಂತ. ಕಮನೀಯ, ಕಮನೀಯ ಅನ್ನೋದಕ್ಕೆ 2 ಅರ್ಥ. ಒಂದು ಕಣ್ಣಿಗೆ ಸುಂದರವಾಗಿ ಕಾಣುವವಳು ಅಂತ. ಇನ್ನೊಂದರ್ಥ ಮನಸ್ಸಿಗೆ ಸುಂದರವಾಗುವುದು. ಮನಸ್ಸಿಗೆ ಸುಂದರ ಯಾವುದಾಗ್ತದೆ ಅದು ಆನಂದಕರವಾಗಿ ಇರುತ್ತದೆ ಅಂತ ಅರ್ಥ. ಹಾಗಾಗಿ ಕಮನೀಯ ಇತಿ ಪರಮಾನಂದ ಸ್ವರೂಪತ್ವೇನ ಪರಮ ಪ್ರೇಮಾಸ್ಪದ, ಅತ್ಯಂತ
ಪ್ರೇಮ ರೂಪಳು ನಮಗೆ, ಯಾಕೆಂದರೆ ಅವಳು ಆತ್ಮಸ್ವರೂಪಳಾದ್ದರಿಂದ ನಮ್ಮೆಲ್ಲರಿಗೂ ನಮ್ಮ ನಮ್ಮ ಆತ್ಮವೇ ಹೆಚ್ಚು ಪ್ರಿಯವಾದದ್ರಿಂದ ಅವಳು ಕಮನೀಯ ಸ್ವರೂಪಳು ಅಂತ ಅರ್ಥ. ಈ ಮಾತನ್ನು ಕೇಳಿದಾಗ ಕೆಲವು ಜನರಿಗೆ ಸ್ವಲ್ಪ ಬೇಸರ ಆಗ್ತದೆ. ಏನು ಅಂದರೆ ಉಪನಿಷತ್ತು ಹೇಳುತ್ತೆ, ಕೋಹ್ಯೇವಾನ್ಯಾತ್ ಕಃ ಪ್ರಾಣ್ಯಾತ್ ಯದೇಶ ಆಕಾಶ ಆನಂದೋ ನ ಸ್ಯಾತ್. ನಾವೆಲ್ಲರೂ ಸಹ ಆ ನಿಜವಾದ ಬ್ರಹ್ಮಾನಂದದ ಅನುಭೂತಿಯ ಸೆಲೆಯಲ್ಲೇ ಇರ್ತಾ ಇರ್ತೇವೆ. ನಮಗೆಲ್ಲರಿಗೂ ಅತ್ಯಂತ ಇಷ್ಟ ಆಗುವುದು ಸಹ ಅದೇನೇ ವಾಸ್ತವಿಕವಾಗಿ. ಸುಮ್ಮನೆ ಒಂದು ಉದಾಹರಣೆ ಕೊಡ್ತೇನೆ. ನಾವು ಲೌಕಿಕವಾದಂಥ ಯಾವುದೋ ಒಂದು ವಸ್ತುವನ್ನು ತಿಂದಾಗ ಆನಂದ ಆಗ್ತದೆಯಲ್ಲ, ಅಥವಾ ನೋಡಿದಾಗ ಆನಂದ ಆಗುತ್ತಲ್ಲ. ಹೇಗಿದೆ ಕೇಳಿದರೆ ಆಹಾ ಬ್ರಹ್ಮಾನಂದ ಅಂತ ಉದ್ಗಾರ ತೆಗಿತೇವೆ ನಾವು. ಅಂದರೆ ನಾವು ಅದನ್ನು ಪೂರ್ತಿಯಾಗಿ ಅನುಭವಿಸದೇ ಇದ್ರೂ ಸಹ ನಮ್ಮ ಮನಸ್ಸು ಎಲ್ಲೋ ಒಂದು ಕಡೆಗೆ ಆನಂದ ಇದೆ ಅನ್ನೋದನ್ನು ಒಪ್ಕೊಂಡಿದೆ. ಹಾಗಾಗಿ ಬ್ರಹ್ಮಾನಂದ ಅಂತ ಹೇಳ್ತೇವೆ. ಹೇಗಿತ್ತು ಊಟ ಅಂತಂದರೆ ಬ್ರಹ್ಮಾನಂದ. ಇನ್ನು ಅರ್ಧ ಗಂಟೆಗೆ ಕೇಳಿ ಹಸಿವಾಗೋಯ್ತು ಅಂತ ಹೇಳುವ ನಾವು ಇದಕ್ಕೆ ಬ್ರಹ್ಮಾನಂದ ಅಂತ ಟೈಟ್ಲ್ ಕೊಡೋವು ನಾವು ಅಲ್ವಾ. ಅಂದರೆ ಎಲ್ಲ ಆನಂದಕ್ಕೂ ಸಹ ಅಂತಿಮವಾದಂಥದ್ದು ಅದು. ಈಗ ತಾನೇ ನಾನು ಹೇಳಿದ್ದೇನೆ. ಆದ್ದರಿಂದ ಅವಳು ಯಾಕೆ ನಮಗೆ ಜಗನ್ಮಾತೆ ಇಷ್ಟ ಆಗ್ತಾಳೆ ಕೇಳಿದರೆ ಪರಮಾನಂದ ಸ್ವರೂಪತ್ವ. ನಮಗೆಲ್ಲರಿಗೂ ನಿಜವಾಗಿ ಇಷ್ಟ ಆಗುವುದು ನಮ್ಮ ನಮ್ಮ ಸ್ವರೂಪವೇ, ನಮ್ಮ ನಮ್ಮ ಒಳಗಿರುವ ಚೈತನ್ಯವೇ. ಕೆಲವು ಜನ ನೋಡಿ ಮನಗಬೇಕಿದ್ರೂ ಸಹ ಕೈಯನ್ನು ಹೀಗಿಟ್ಕೊಂಡೇ ಮನಗಿರ್ತಾರೆ ಎದೆ ಮೇಲೆ. ಯಾಕೆ ಇಟ್ಕೊಂಡಿರ್ತಾರೆ? ಆತ್ಮಾನುಭೂತಿಗೆ ಹೃದಯ ಸ್ಥಳ. ಹಾಗಾಗಿ ಗೊತ್ತಿದ್ದಾನೆ ಹೀಗಿಟ್ಕೊಂಡೇ ನಿದ್ದೆ ಮಾಡ್ತಾರೆ ಹೀಗೆ ಅಲ್ವಾ. ಒಂದು ಅದಕ್ಕಿಂತ ಆ ಬ್ರಹ್ಮಾನಂದ ಎನ್ನುವಂಥದ್ದು ಪರಮ ಪ್ರೇಮ ಸ್ವರೂಪವಾದ್ದರಿಂದ ನಾವೆಲ್ಲರೂ ಸಹ ಅದನ್ನೇ ಇಷ್ಟಪಡ್ತೇವೆ. ಗಂಡ ಹೆಂಡತಿಯನ್ನು ನೋಡಿದಾಗ ಹೆಂಡತಿಯಿಂದ ಸುಖ ಸಿಗತ್ತೆ ಅಂತ ಅಂದ್ಕೊಂಡ್ರೆ ಅದು ತಪ್ಪು. ಆ ಬ್ರಹ್ಮಾನಂದ ಅವಳಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಹಾಗಾಗಿ ಹೆಂಡತಿ ಪ್ರಿಯಳಾಗ್ತಾಳೆ. ಹೆಂಡತಿ ಗಂಡನನ್ನು ಪ್ರೀತಿಸುವಂತೆ ಗಂಡನಿಂದ ಸುಖ ಸಿಗ್ತದೆ ಎನ್ನುವಂಥದ್ದು ಲೌಕಿಕವಾದ ಸಾಮಾನ್ಯ ವ್ಯವಹಾರ. ಅವಳೆಲ್ಲೂ ಚೈತನ್ಯ ಉಂಟಲ್ಲ, ಆ ಚೈತನ್ಯ ಇವನನ್ನು ನೋಡಿದಾಗ ಅವಳಲ್ಲಿ ರಿಫ್ಲೆಕ್ಟ್ ಆಗ್ತದೆ. ಹಾಗಾಗಿ ಗಂಡನಿಂದಲೇ ಸುಖ ಬಂತು ಅಂತ ಅಂದ್ಕೊಂಡಿರ್ತಾಳೆ. ಹಾಗೆ ತಂದೆ ತಾಯಿ ಮಕ್ಕಳನ್ನು ನೋಡಿದಾಗ ಏನು ಸುಖ? ಎಲ್ಲಿವರೆಗೆ? ಅಪ್ಪ ಅಮ್ಮ ಹೇಳಿದ ಮಾತನ್ನು ಕೇಳುವವರೆಗೆ. ಆಮೇಲೆ ಅದೇ ಮಕ್ಕಳೇ ಶತ್ರು ಸ್ಥಾನದಲ್ಲಿ ನಿಂತುಬಿಡ್ತಾರೆ ಅಲ್ವಾ. ಲೋಕದ ಹಣೆ ಬರ ಇದು. ಮತ್ತು ಮಕ್ಕಳಿಗೂ ಅಪ್ಪ ಅಮ್ಮ ಎಲ್ಲಿವರೆಗೆ? ಕೇಳಿದಾಗೆಲ್ಲ ದುಡ್ಡು ಕೊಡುವವರೆಗೆ. ಎಷ್ಟು ಪ್ರೀತಿ! ಯಾವಾಗ ಸ್ವಲ್ಪ ಬಿಗಿ ಮಾಡ್ತೀರೋ ಆಗ ಆ ಪ್ರೀತಿ ಏನಾಗುತ್ತೆ? ದೇಶದಲ್ಲಿ ತಿರುಗತ್ತೆ. ಹಾಗಿದ್ರೆ ನಿಜವಾಗಿಯೂ ಸಹ ನಾವು ಯಾರನ್ನು ಪ್ರೀತಿಸ್ತೇವೆ? ಗಂಡ ಹೆಂಡತಿಯನ್ನು ನಿಜವಾಗಿ ಪ್ರೀತಿಸ್ತಾನ? ಹೆಂಡತಿ ಗಂಡನ ನಿಜವಾಗಿ ಪ್ರೀತಿಸ್ತಾಳ? ಮಕ್ಕಳು ತಂದೆ ತಾಯಿಯನ್ನು ನಿಜವಾಗಿ ಪ್ರೀತಿಸ್ತಾರ? ಅಪ್ಪ ಅಮ್ಮ ನಿಜವಾಗಿಯೂ ಮಕ್ಕಳನ್ನು ಪ್ರೀತಿಸ್ತಾರ? ನೀವು ಹಿಂಗಿದ್ದೆಲ್ಲ ಹೇಳಿ ನಮ್ಮ ತಲೆ ಕೆಡಿಸ್ಬೇಡ್ರಿ ಅಂತ ಯಾರಾದರೂ ನನ್ನನ್ನು ಬೈಯುವಂತಿದ್ರೆ ಬೈರಿ, ಪರವಾಗಿಲ್ಲ. ಯಾಕೆಂದ್ರೆ ನಂದೆಲ್ಲ ಅಭಿಪ್ರಾಯ, ಉಪನಿಷತ್ತು ಹೇಳುತ್ತೆ ಅದು ಅಲ್ಲ. ವಿದ್ಯಾರಣ್ಯರು ಹೇಳ್ತಾರೆ ಪಂಚದಶಿಲಿ ಇದೇ ಮಾತನ್ನು. ನಾವೆಲ್ಲರೂ ಸಹ ನಮ್ಮ ನಮ್ಮ ಸುಖವನ್ನು ಪ್ರಕಟಪಡಿಸೋದಕ್ಕೋಸ್ಕರ ಹೊರಗಿನ ವಸ್ತುಗಳನ್ನು ಹುಡುಕ್ತಾ ಇರ್ತೇವೆ. ವಿದ್ಯಾನಂದರದ್ದೇ ಮಾತು ಹೇಳಬೇಕು. ಹೇಳಿದ್ನಲ್ಲ, ಮಗುವನ್ನು ಕಂಡು ಅದಕ್ಕೆ ಮುತ್ತಿಡ್ತಾನೆ. ಹಾಗೆ ಮುತ್ತಿಡುವ ವ್ಯಕ್ತಿ ಗಡ್ಡ ಮೀಸೆ ಬಂದಿರುತ್ತೆ. ಆ ಗಡ್ಡ ಮೀಸೆ ಚುಚ್ಚಿದಾಗ ಮಗು ಅಳತ್ತೆ. ಈ ವ್ಯಕ್ತಿ ಅದು ಅಳನ್ನು ನೋಡಿ ಸಂತೋಷ ಪಡ್ತಾನೆ. ಪ್ರಶ್ನೆ ಇಷ್ಟೇ, ಆ ಮಗುವನ್ನು ಮುತ್ತಿಟ್ಟಾಗ ಮಗುವಿಗೆ ಹಿಂಸೆ, ಸಂತೋಷ ಆದ ಯಾರಿಗೆ? ಹಾಗಿದ್ರೆ ಆ ಸಂತೋಷ ಮಗುವಿನ ಮೂಲಕ ರಿಫ್ಲೆಕ್ಟ್ ಆಯಿತು ಅಷ್ಟೇ. ಒಪ್ಕೊಳ್ತೀರಾ? ಆದ್ದರಿಂದ ಆನಂದ ಇಲ್ಲೇ ಉಂಟು. ಅದು ರಿಫ್ಲೆಕ್ಟ್ ಆಗಲಿಕ್ಕೆ ಬೇರೆ 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 ಸ್ಥಾನಗಳು, ಜನಗಳು ಬೇಕಾಗುತ್ತೆ ನಮಗೆ. ನಮ್ಮಲ್ಲಿ ಆನಂದವೇ ಇಲ್ಲದೇ ಇದ್ದರೆ ಯಾರಿಗೂ ಹೊರಗಿನ ವಸ್ತುಗಳಿಂದ ಆನಂದದ ಅನುಭೂತಿ ಆಗೋದೇ ಇಲ್ಲ. ಹಾಗಿದ್ದರೆ ಶವಕ್ಕೂ ಕೂಡ ಆಗಬೇಕಿತ್ತು.
ನೀರು ಹಾಕಿದ ತಕ್ಷಣ ಅಯ್ಯೋ ಚಳಿ ಆಯಿತು ಅಂತ ಎದ್ದು ಕೂರ್ಬೇಕಿತ್ತದು. ಬಿಸಿನೀರು ಏನೋ ಹಾಕಿದರೆ ಆಹಾ ಹಿತವಾಗಿದೆ ಇನ್ನೂ ಸ್ವಲ್ಪ ಹಾಕಿ ಅಂತ ಹೇಳಬೇಕಿತ್ತು. ಹೇಳುತ್ತದು ಯಾಕೆ? ಚೈತನ್ಯ ಅಲ್ಲಿಲ್ಲ. ಚೈತನ್ಯ ಇದೆ, ಚೈತನ್ಯ ಹಿಡಿದು ತೋರಿಸುವ ಅಂತಃಕರಣ ಇಲ್ಲ. ಅಲ್ಲಿಗೆ ಏನು ಹೇಳ್ದಂಗಾಯಿತು? ಸುಖ ಎನ್ನುವಂಥದ್ದು ನಿಜವಾಗಿ ಎಲ್ಲುಂಟಂದರೆ ಹೊರಗಿನ ವಸ್ತುಗಳಲ್ಲಿ ಇಲ್ಲ, ಹೊರಗಿನ ವ್ಯಕ್ತಿಗಳಲ್ಲೂ ಇಲ್ಲ, ನಮ್ಮಲ್ಲಿ ಇದ್ದದ್ದು ರಿಫ್ಲೆಕ್ಟ್ ಆಗ್ತಾ ಇರುತ್ತೆ ಅಂತ. ಹಾಗಾಗಿ ನಮ್ಮ ಸ್ವರೂಪವೇ ನಿಜವಾಗಿ ಯಾವುದು ಅಂದರೆ ಆನಂದದ ಸ್ವರೂಪ. ನಾವು ಯಾವ್ಯಾರನ್ನು ಪ್ರೀತಿಸ್ತೇವೆ ಆ ಎಲ್ಲ ಪ್ರೀತಿಯ ಹಿಂದೆ ನಮ್ಮನ್ನು ನಾವು ಪ್ರೀತಿಸಿಕೊಳ್ಳುವ ಸ್ವಾರ್ಥ ಉಂಟು ಅನ್ನೋದನ್ನು ನಾವು ಮರಿಬಾರದು. 100% ಸತ್ಯ. ಉಪನಿಷತ್ತು ಮಾತೊಂದಲ್ಲ. ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ. ತನಗೋಸ್ಕರ ಬೇರೆ ವಸ್ತುಗಳು ಪ್ರಿಯವಾಗಿ, ತಾನು ಅಂದರೆ ಯಾರು? ಆತ್ಮ. ಹಾಗಾಗಿ ನಾವೆಲ್ಲರೂ ಸಹ ನಿಜವಾದ ಅರ್ಥದಲ್ಲಿ ಪ್ರೀತಿಸುವುದು ಯಾರನ್ನು ಅಂದರೆ ನಮ್ಮನ್ನೇ. ನಾನು ಹಿಂದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಘಟನೆ ಹೇಳಿದ್ದೇನೆ. ಗೀತೆಯನ್ನು ಹೇಳಬೇಕಿದ್ರೂ ಹೇಳಿದ್ದೇನೆ ಅಂತ ನೆನಪು, ಮಧ್ಯೆಯಲ್ಲೂ ಹೇಳಿದ್ದೇನೆ. ಅಂದರೆ ಪ್ರತಿಯೊಬ್ಬರೂ ಸಹ ಪ್ರೀತಿಸುವುದು ಅವರವರನ್ನೇ. ಮಕ್ಕಳನ್ನು ಪ್ರೀತಿಸ್ತಾರೆ, ಹೆಂಡತಿ ಪ್ರೀತಿ, ಎಲ್ಲವೂ ಸುಳ್ಳು ಇದು. ಹಾಗಿದ್ರೆ ಹೇಳ್ತೇವಲ್ರಿ, ಅವ್ರಿಗೆ ಬೇಜಾರಾಗದೇ ಇರಲಿ ಅಂತ ಹೇಳ್ತೇವೆ. ಅದಕ್ಕೋಸ್ಕರ ನನ್ನನ್ನು ಬೈಬೇಡಿ ನೀವು ಅಂತ ಹೇಳಿದ್ದೀನಿ ನಾನು ಮೊದಲೇನೆ. ನಾವು ಕೇಳಿದಿಲ್ವಾ, ಲೋಕದ ವ್ಯವಹಾರವೇ ಸುಳ್ಳಿನ ಸರಮಾಲೆ. ಕಂಡ ತಕ್ಷಣ ಮಧ್ಯಾಹ್ನ ಸುಮಾರು ರಾತ್ರಿ 9 ಗಂಟೆಗೆ ಸಿಗ್ತಾನೆ ಅವನು. ಕಾಫಿ ಆಯಿತಾ ಅಂತ ಕೇಳ್ತೇವೆ ನಾವು. ಅಷ್ಟೊತ್ತಿಗೆ ಯಾವನ್ರಿಗೆ ಕುಡಿತಾನೆ ಕಾಫಿನ? ಹಾಗಿದ್ರೆ ಏನು, ಅಷ್ಟು ಕೇಳಿದ್ರೆ ಅವನಿಗೆ ಸಂತೋಷ ಆಯಿತು, ನೋಡಿ ನನ್ನನ್ನು ಮಾತಾಡಿಸಿದ್ರು ಅಂತ. ಇದು ಲೋಕದ ಹಣೆ ಬರಹ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೇವೆ. ಸರಿ, ಚೆನ್ನಾಗಿದ್ದೀನಿ ಅಂತ ಹೇಳು. ನಿನಗೇನು ಬಂತಯ್ಯ? ಸರಿ, ಇಲ್ಲ ಚೆನ್ನಾಗಿಲ್ಲ, ಕಷ್ಟದಲ್ಲಿದ್ದೇನೆ ಅಂತ ಹೇಳ್ತಾರೆ ಅಂತ ಇಟ್ಕೊಳ್ಳಿ. ಜೇಬಿಂದ 100 ರೂಪಾಯಿ ಕೊಡ್ತೀಯ? ವೇದಾಂತದ ನೆಲೆಯಲ್ಲಿ ನಿಂತು ನೋಡಿದಾಗ ಈ ವ್ಯವಹಾರ ಎಷ್ಟು ಮೋಸ, ಎಷ್ಟು ವಂಚನೆ, ಎಷ್ಟು ಸುಳ್ಳು ಅಂತ ಸ್ಪಷ್ಟ ಅರಿವಿಗೆ ಬರುತ್ತೆ ಅಲ್ವಾ? ಹಾಗಿದ್ದರೆ ಇದು ಇಲ್ಲದಿದ್ದರೆ ಲೋಕದ ವ್ಯವಹಾರ ನಡೀತದೆ, ನಡೆಯೋದಿಲ್ಲ. ಹಾಗಿದ್ರೆ ಹೇಗಿರಬೇಕು ಹೇಳಿದ್ರೆ, ಸುಮ್ಮನೆ ಇದೆಲ್ಲ ಬಾಯಿಂದ ಬರ್ತಾ ಇರಬೇಕು, ಹೃದಯದಲ್ಲಿ ಯಾವುದೂ ಇಲ್ಲ ಅಲ್ವಾ? ಪ್ರಾಮಾಣಿಕ ಒಪ್ಪೋಣ ನಾವೆಲ್ಲರೂ. ಹಾಗಾಗಿ ವೇದಾಂತ ಸುಳ್ಳನ್ನು ಹೇಳೋದಿಲ್ಲ, ಸತ್ಯ ಹೇಳುತ್ತೆ ಹೀಗೆ ಅಂತ. ಆದ್ದರಿಂದ ನಮ್ಮೆಲ್ಲರ ಪ್ರೀತಿ ಅಂದರೆ ಪ್ರೀತಿಸುವಿಕೆ ನಮ್ಮ ಸ್ವರೂಪವೇ ಅಷ್ಟೇ ಹೊರತೂ ಸಹ ಬೇರೆ ಯಾರನ್ನೂ ನಾವು ಪ್ರೀತಿಸೋದಿಲ್ಲ ಅಷ್ಟೇ. ಅಷ್ಟು ಹಿನ್ನೆಲೆಯಲ್ಲಿ ಉಪನಿಷತ್ ಕೇಳುತ್ತೆ, ನೀನು ಆ ಆತ್ಮಸ್ವರೂಪವನ್ನು ಪ್ರೀತಿಸುವುದನ್ನು ಬಿಟ್ಟರೆ ಕೋಹ್ಯೇವಾನ್ಯಾತ್ ಕಫ್ ಪ್ರಾಣ್ಯಾತ್, ನೀನು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವೆಲ್ಲರೂ ನಿಜವಾದ ಅರ್ಥದಲ್ಲಿ ಪ್ರೀತಿಸುವುದು ನಮ್ಮ ಸ್ವರೂಪವನ್ನು ಅಂತ. ಆದ್ದರಿಂದ ಜಗನ್ಮಾತೆ ಕಮನೀಯ ಅಂದರೆ ಅವಳು ನಮ್ಮೆಲ್ಲರ ಆತ್ಮಸ್ವರೂಪಳಾದ್ದರಿಂದ ಅವಳು ನಮಗೆ ಇಷ್ಟಳಾಗ್ತಾಳೆ. ನಮ್ಮ ಆತ್ಮಸ್ವರೂಪವೇ ಆ ರೂಪದಲ್ಲಿ ತೋರಿ ಬರ್ತದೆ ಅನ್ನೋಂಥ ಇದು ಒಂದು ಅರ್ಥ. ಆದ್ದರಿಂದ ಕಮನೀಯ ಅಂತ. ಮತ್ತು ಎರಡನೇ ಅರ್ಥ, ಸುಖಸ್ಯ ಮನೋಹರತ್ವೇನ ಸರ್ವೇಷಾಂ ವಿಷಯತ್ವಾತ್ ಸರ್ವೇಪ್ಸಾ ವಿಷಯತ್ವವತ್ ಮಾಯಾವೃತಾನಾಂ ಸುಖಪ್ರಾಪಕತ್ವೇನ ಸ್ವಸ್ವ ಇಷ್ಟದೇವತಾ ಸುಪ್ರೀತಿಶಯೇನ ತತ್ಪೂಜಾದೌ ಪ್ರವರ್ತತಾಂ ತತ್ಫಲದಾನೇನ ಮನೋಹರತ್ವಾತ್ ಕಮನೀಯ. ಅಂದರೆ ಮನೋಹರವಾದಂತಹ ಸುಖ ಅಂದರೆ ನಮಗೆಲ್ಲರಿಗೂ ಇಷ್ಟ ಆಗುವಂಥದ್ದು ಅಂದರೆ ಇಲ್ಲ, ಮಧ್ಯದಲ್ಲಿ ಒಂದು ವಿಷಯ ಹೇಳಿಬಿಡ್ತೇನೆ. ಸುಖ ಎನ್ನುವಂಥದ್ದು ಕಣ್ಣಿಗೆ ಕಾಣಿಸಬೇಕು ಅಂತ ಇಲ್ಲ. ಸುಖ ಎನ್ನುವಂಥದ್ದು ಕಣ್ಣಿಗೆ ಕಾಣಿಸಬೇಕು ಅಂತಿಲ್ಲ. ಕೆಲವು ಸಲ ಸುಖವನ್ನು ಕೊಡುವ ವಸ್ತು ನಮ್ಮ ಕಣ್ಣಿಗೆ ಕಾಣಿಸಬಹುದು, ಆದರೆ ಸುಖ ಎನ್ನುವಂಥದ್ದು ಕಣ್ಣಿಗೆ ಕಾಣೋದಿಲ್ಲ. ಈಗ ಒಂದು ಉದಾಹರಣೆ, ಮತ್ತು ಅದೇ ಮೈಸೂರು ಪಾಕ. ಇವತ್ತು ಅದನ್ನು ಗಟ್ಟಿ ಹಿಡಿದ್ಬೇಡ, ಬಿಡೋದು ಬೇಡ. ಆ ಮೈಸೂರು ಪಾಕ ತಿಂದಾಗ ನಮಗೇನಾಗುತ್ತೆ, ಸಂತೋಷ ಆಗುತ್ತಲ್ಲ. ಮೈಸೂರು ಪಾಕದ ಆಕಾರ ಕಣ್ಣಿಗೆ ಕಾಣುತ್ತೆ, ಅದರ ಆದ ಸಂತೋಷ ನಿಮ್ಮ ಕಣ್ಣಿಗೆ ಕಾಣುತ್ತಾ? ಅಲ್ಲಿಗೆ ಸುಖ ಸ್ವರೂಪವಾದದ್ದು ಎಲ್ಲವುದನ್ನು ಸಹ
ಕಣ್ಣಿಗೆ ಕಾಣಲೇಬೇಕು ಎನ್ನುವಂಥ ನಿಯಮ ಇಲ್ಲ. ಕಣ್ಣಿಗೆ ಕಾಣದೇ ಇದ್ದರೂ ಸಹ ಅದು ಮನೋಹರವಾಗಿರಬಹುದು. ಅಂದರೆ ನಮ್ಮ ಮನಸ್ಸನ್ನು ಸೂರೆಗೊಳ್ಳಬಹುದು ಅಲ್ವಾ? ಈಗ ಖಾರ ಅಂತ ಮೆಣಸಿನಕಾಯಿ, ಆ ಮೆಣಸಿನಕಾಯಿ ಕಣ್ಣಿಗೆ ಕಾಣುತ್ತೆ, ಅದು ಖಾರ ಕಣ್ಣಿಗೆ ಕಾಣುತ್ತೆ ಇಲ್ಲ ಅಲ್ವಾ? ಹಾಗೆಯೇ ಸುಖದ ಅನುಭವ, ದುಃಖದ ಅನುಭವ, ಇದು ನಮಗೆ ಇಷ್ಟ ಆದರೆ ಸುಖ, ಇಷ್ಟ ಅಲ್ಲದಿದ್ದರೆ ದುಃಖ. ಇಷ್ಟ ಆದದ್ದು ಆನಂದ ಸ್ವರೂಪ, ಅದರ ರಿಫ್ಲೆಕ್ಷನ್ ಅದು. ಹಾಗಾಗಿ ನಮಗೆ ಅದನ್ನು ಪರಮಾನಂದ ಅಂತ ಹೇಳೋದು ಬಿಟ್ಟರೆ ಬೇರೆ ದಾರಿ ಇಲ್ಲ. ಅಂದು ಮಾತ್ರ ಕಣ್ಣಿಗೆ ಕಾಣಬೇಕು ಅಂತ ಇಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ಈ ಮನೋಹರವಾದಂಥ ಸುಖವನ್ನು ಎಲ್ಲರೂ ಸಹ ಬಯಸ್ತಾರೆ. ಆದರೆ ಮಾಯಾ ಅಥವಾ ಅಜ್ಞಾನದಿಂದ ಆವೃತವಂಥ ಜನ ಸುಖ ಪ್ರಾಪ್ತಿಗೋಸ್ಕರವೇ ತಮ್ಮ ತಮ್ಮ ಇಷ್ಟದೇವತೆಯ ಪೂಜಾದಿಗಳಿಂದ ಭಕ್ತಿಯಿಂದ ಆಕೆಯನ್ನು ಅಥವಾ ಆ ದೇವತೆಯನ್ನು ಪ್ರಾರ್ಥಿಸ್ತಾರೆ. ಆಕಾರವನ್ನು ಇಟ್ಕೊಂಡು ಅದನ್ನು ಕೊಡು, ಇದನ್ನು ಕೊಡು ಅಂತೆಲ್ಲ. ಜಗನ್ಮಾತೆ ಆ ರೂಪದಲ್ಲಿದ್ದು ಅದನ್ನು ಕೊಡುವ ದೇವತೆಯಾದ್ದರಿಂದ ಅವಳು ಎಲ್ಲರಿಗೂ ಸಹ ಮನೋಹರಳಾಗ್ತಾಳೆ. ಹಾಗಾಗಿ ಕಮನೀಯ ಅಂತ ಮುಂದೆ ನಾಮದಲ್ಲಿ ಬರ್ತದೆ. ಅದು ನಾವು ಗಣಪತಿಯ ಪೂಜೆಯನ್ನು ಮಾಡಿ ಫಲವನ್ನು ಪಡಿತೇವೆ. ಆಗ ನಾವು ಅಂದ್ಕೊಂಡಿರ್ತೇವೆ ಗಣಪತಿಯೇ ಫಲವನ್ನು ಕೊಟ್ಟ ಅಂತ. ಇನ್ನು ಕೆಲವು ಸಲ ವಿಷ್ಣುವನ್ನು ಪೂಜೆ ಮಾಡಿ ಏನೋ ನಮ್ಮ ಫಲ ಸಿಕ್ಕಿದಾಗ ವಿಷ್ಣುವೇ ಫಲವನ್ನು ಕೊಟ್ಟ ಅಂತ ಅಂದ್ಕೊಂಡಿರ್ತೇವೆ. ಹಾಗಿದ್ರೆ ಇದು ನಿಜವಾ ಅಂತಂದರೆ ನಿಜ ಅಲ್ಲ ಅಂತಾನೆ ಗೀತೆಯಲ್ಲಿ ಭಗವಂತ. ನನ್ನಿಂದಲೇ ಅಂದರೆ ಆತ್ಮವಸ್ತುವಿನಿಂದಲೇ ಈ ಸುಖ ಪ್ರಾಪ್ತಿ ಆಗೋದು. ಆ ದೇವತೆಗಳ ಮೂಲಕ ನಿನಗೆ ಸಿಕ್ಕಂತೆ ಅನ್ನಿಸ್ತದೆ. ಅದಕ್ಕೋಸ್ಕರ ನೀನೇನು ಮಾಡ್ತೀಯ, ಈ ದೇವತೆ ಪೂಜೆಯಿಂದ ನನಗೆ ಸುಖ ಸಿಕ್ಕಿತು ಅಂತ ನೀನು ಭಾವಿಸ್ತೀಯ ಅಂತ. ಮುಂದೆ ನಾಮಗಳಲ್ಲಿ ಅದು ಹೆಚ್ಚು ಸ್ಪಷ್ಟ ಆಗುತ್ತೆ. ಹಾಗಾಗಿ ಸ್ವ ಇಷ್ಟದೇವತಾ ಸುಪ್ರೀತಿಶಯೇನ ಪ್ರತಿಯೊಬ್ಬರೂ ಸಹ ತಮ್ಮ ತಮ್ಮ ಇಷ್ಟದೇವತೆಯನ್ನು ಸಂಪ್ರೀತಿಗೊಳಿಸೋದಕ್ಕೆ ಪ್ರಯತ್ನಿಸ್ತಾರೆ. ತಪ್ಪಲ್ಲ. ಆ ಇಷ್ಟದೇವತೆಯನ್ನು ಸಂಪ್ರೀತಿಗೊಳಿಸುವುದರಿಂದಲೂ ಸಹ ಸುಖ ಬರುವುದು ಆತ್ಮವಸ್ತುವಿನಿಂದಲೇ, ಬ್ರಹ್ಮಸ್ವರೂಪದಿಂದಲೇ. ಆದ್ದರಿಂದ ಅದು ಹರಿದು ಬರುವುದಕ್ಕೆ ಆ ಆಕಾರವೊಂದು ಮಾಧ್ಯಮ. ಹಾಗಾಗಿ ತಪ್ಪಲ್ಲ. ಅದಕ್ಕೋಸ್ಕರ ವಿಗ್ರಹಾರಾಧನೆ ಎನ್ನುವಂಥದ್ದು ನಮ್ಮಲ್ಲಿ ಮೊದಲಿಂದಲೂ ಸಹ ಆಚರಣೆಯಲ್ಲಿ ಉಂಟು. ಅಷ್ಟು ಹಿನ್ನೆಲೆಯಲ್ಲಿ ಆ ಪರಬ್ರಹ್ಮಸ್ವರೂಪಳಂಥ ದೇವಿಯೇ ಈ ರೀತಿಯಾಗಿ ನಮಗೆ ಅನುಭವಕ್ಕೆ ಬಂದು ಸುಂದರ ಮೂರ್ತಿಯ ರೂಪದಿಂದ ಪ್ರತ್ಯಕ್ಷಳಾಗ್ತಾಳೆ ವಿಗ್ರಹಗಳ ರೂಪದಲ್ಲಿ. ಆದ್ದರಿಂದ ಅವಳು ಕಮನೀಯ ಅಂತ. ಸುಂದರಳು ಕಮನೀಯ ಅಂದರೆ ನೋಡಿ, ನಾವು ನವರಾತ್ರಿಯಲ್ಲಿ ಒಂದೊಂದು ದಿವಸ ಒಂದೊಂದು ಅಲಂಕಾರವನ್ನು ಮಾಡಿ ನೋಡಿ ಸಂತೋಷ ಪಡ್ತೇವೆ. ಇವತ್ತು ದೇವಿ ಎಷ್ಟು ಚೆಂದ ಕಾಣ್ತಾಳೆ ಅಲ್ವಾ ಅಂತ. ಸಾಮಾನ್ಯ ಜನರಿಗೆ ಅದು ಸರಿ, ತಪ್ಪಲ್ಲ, ಹಾಗೇ ಇರಬೇಕು ಅಷ್ಟೇ ಲೋಕ ವ್ಯವಹಾರ. ಇದು ಎರಡನೇ ಅರ್ಥ. ಆದ್ದರಿಂದ ಅವಳು ಕಮನೀಯ ಅಂತ. ಮತ್ತು ಇನ್ನೊಂದು ಅರ್ಥ ಉಂಟು ಕೊನೆಯದು, ಜ್ಞಾನಿನಾಂ ಆನಂದ ಘನೀಭಾವಾತ್ಮಕ ಸುಂದರ ಮೂರ್ತಿ ಮತ್ತಯಾವ ಕಮನೀಯ. ಅಂದರೆ ಇಷ್ಟೆಲ್ಲ ಹೌದು, ಅದರ ತತ್ವಜ್ಞಾನಿಗಳ ದೃಷ್ಟಿಗೆ ಪರಬ್ರಹ್ಮ ಸ್ವರೂಪಳಾದಂತಹ ದೇವಿ ಅವಳು ಆನಂದ ಘನೀಭಾವ ರೂಪಳು, ಶುದ್ಧ ಚೈತನ್ಯ ರೂಪದಿಂದ ಸುಂದರವಾಗಿ ಕಾಣುವವಳು. ಅಂದರೆ ಆ ಎಲ್ಲೆಲ್ಲಿ ಚೈತನ್ಯ ಇರ್ತದೆಯೋ ಅಲ್ಲೆಲ್ಲ ಸೌಂದರ್ಯ ಅನುಭವಕ್ಕೆ ಬರ್ತದೆ. ಚೈತನ್ಯ ರಹಿತವಾದ ಸ್ಥಳದಲ್ಲಿ ಸೌಂದರ್ಯದ ಅನುಭವ ಬರುವುದಿಲ್ಲ. ಆದ್ದರಿಂದ ಸೌಂದರ್ಯಕ್ಕೆ ಮೂಲ ಸೆಲೆ ಯಾವುದು ಅಂದರೆ ಚೈತನ್ಯ. ಇದನ್ನೇ ಹೇಳೋದು ಸತ್ಯಂ ಶಿವಂ ಸುಂದರಂ ಅಂತ. ಶಿವ ಅಂದರೆ ಚೈತನ್ಯ ಅಂತ ಅರ್ಥ. ಅದು ಸತ್ಯವಾದದ್ದು. ಹಾಗಾಗಿ ಅದು ನಮಗೆ ಅದು ಶಿವವಾಗಿ ಕಾಣುತ್ತೆ, ಸುಂದರವಾಗಿ ಕಾಣುತ್ತೆ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಜಗನ್ಮಾತೆ ಜ್ಞಾನಿಗಳಿಗೆ ಅವಳು ನಿರ್ಗುಣ ನಿರಾಕಾರ ನಿಷ್ಕ್ರಿಯ ರೂಪದಿಂದ ಚೈತನ್ಯ ಭಾವದಲ್ಲಿದ್ದು ಕಮನೀಯ. ನಿಮ್ಮಂಥ ಸಂಸಾರಿಗಳಿಗೆ ವಿವಿಧ ಆಕಾರ ರೂಪದಲ್ಲಿದ್ದು ಅವಳು ಕಮನೀಯ. ಈ ಎರಡೂ ಆದದ್ದರಿಂದ ಅವರು ಕಮನೀಯ ಅಂತ ಕರೆಯಲ್ಪಟ್ಟಿದ್ದಾಳೆ. ಇದು 5ನೆಯ ನಾಮ. ಮತ್ತು ಈ ಶ್ಲೋಕದಲ್ಲಿರುವಂಥ ಕೊನೆಯ ನಾಮ ಕಲಾವತ್ಯೈ ನಮಃ. ಈ ಶ್ಲೋಕ ಅಂದರೆ ಕಕಾರ ರೂಪ ಕಲ್ಯಾಣಿ ಅಂತ ಪ್ರಾರಂಭ ಆಗುತ್ತಲ್ಲ, ಈ ಶ್ಲೋಕದಲ್ಲಿರುವಂಥ ಕೊನೆಯ ನಾಮ ಅಂತ ಅರ್ಥ. ಕಲಾವತಿ ಅಂತ.
ಕಲಾಹ ಶಿರಪಾಣ್ಯಾದ್ಯವಯವಾಹ. ಕಲಾ ಅನ್ನೋದಕ್ಕೆ ಒಟ್ಟು 3 ಅರ್ಥಗಳಿವೆ. ಒಂದು, ಕಲಾ ಅನ್ನೋದಕ್ಕೆ ಅವಯವ ಅಂತ ಅರ್ಥ. ಶಿರ, ಪಾಣಿ, ಪಾದ ಈ ಎಲ್ಲ ಅವಯವಗಳಿಂದ ಕೂಡಿದವಳಾದ್ದರಿಂದ ಸಗುಣ ರೂಪದಲ್ಲಿ ಅವಳು ಕಲಾವತಿ ಅಂತ. ಹೆಣ್ಮಕ್ಳಿಗೆ ಹೆಸರಿಡ್ತಾರೆ ಕಲಾವತಿ ಅಂತ. ಕಲಾವತಿ ಅಂದರೆ ಏನು? ಸುಂದರವಾದ ಅವಯವಗಳಿಂದ ಕೂಡಿದವಳು ಅಷ್ಟೇ ಅರ್ಥ. ದೇವಿ ಹಾಗಿರುವಳಾದ್ದರಿಂದ ಅವಳ ಹೆಸರು ಕಲಾವತಿ, ಇದು ಒಂದರ್ಥ. ಎರಡನೇದು, ಚತುಷ್ಷಷ್ಟಿ ಕಲಾ ವಿದ್ಯಾರೂಪವ. ಕಲಾ ಅನ್ನೋದಕ್ಕೆ ಅರ್ಥ ವಿದ್ಯೆ ಅಂತ ಅರ್ಥ. ಕಲಾ ಅನ್ನೋದಕ್ಕೆ ಈ ಕನ್ನಡ ಭಾಷೆಯ ಕಲಾ ಅಂತ ಅರ್ಥ ಅಲ್ಲ. ಕಲಾ ಅಂದರೆ ವಿದ್ಯೆ. ವಿದ್ಯೆ ಒಟ್ಟು ಎಷ್ಟು ಅಂದರೆ 64 ವಿದ್ಯೆಗಳು. ಚತುಷ್ಷಷ್ಟಿ ಕಲಾ, ಚತುಷ್ಷಷ್ಟಿ ಕಲಾಮಯಿ ಅಂತ ಬಂದಿತ್ತು ನಾಮದ ಸಹಸ್ರನಾಮದಲ್ಲಿ. ಅಲ್ಲೂ ನಾ 64 ವಿದ್ಯೆಗಳನ್ನು ಹೇಳಲಿಲ್ಲ. 64 ವಿದ್ಯೆಗಳಿವೆ. ನನ್ನ ಗ್ರಂಥದಲ್ಲಿ ಅದಷ್ಟನ್ನು ಉಲ್ಲೇಖ ಮಾಡಿದ್ದೇನೆ. ಯಾಕೆಂದರೆ ಅದಷ್ಟನ್ನು ಹೇಳ್ತಾ ಹೋದರೆ ನಿಮಗೆ ಬೇಸರ ಬರ್ತದೆ. ಗ್ರಂಥದಲ್ಲಿ ಹಾಕಿದ್ದೇನೆ. ಅವಾಗ ಇಷ್ಟಪಟ್ಟವ್ರು ಓದ್ಬೋದು, ಇಷ್ಟಪಡದೇ ಇದ್ದರೆ ಬಿಡ್ಬೋದು, ಅದನ್ನಷ್ಟೇ, ಸ್ವಾತಂತ್ರ್ಯ ಉಂಟು. ಹೀಗೆ 64 ಕಲೆಗಳ ಅಂದರೆ ವಿದ್ಯೆಯ ಸ್ವರೂಪಿಣಿ ಆದ್ದರಿಂದ ಅವಳು ಕಲಾವತಿ ಅಂತ. ನಾನು ಹೇಳಿದ್ದೇನೆ ಬಿಟ್ಟಿದ್ದೇನೆ ಗೊತ್ತಿಲ್ಲ. ಭಗವತ್ಪಾದರು ಜಗನ್ಮಾತೆಯನ್ನು ಕುರಿತು ಚತುಷ್ಷಷ್ಟಿ ಕಲಾಪೂಜಾ, ದೇವಿ ಚತುಷ್ಷಷ್ಟಿ ಕಲಾಪೂಜಾ, ಮಾನಸ ಪೂಜೆ, ಜಗನ್ಮಾತೆಯನ್ನು ಕುರಿತು ಅವಳಿಗೆ 64 ತರಹದ ಕಲಾ ಅಂದರೆ ಪೂಜೆ ಅನ್ನುವಂಥ ಅರ್ಥವನ್ನು ಇಟ್ಕೊಂಡು ಆ ಸೇವೆಯನ್ನು ಸಲ್ಲಿಸಿದ್ರ ಬಗ್ಗೆ ಒಂದು ಸ್ತೋತ್ರವನ್ನು ರಚನೆ ಮಾಡಿ 64 ಶ್ಲೋಕಗಳಿವೆ ಅದರೊಳಗೆ. ಭಾಳ ಸುಂದರವಾದಂಥ ಪದ್ಯ. ದುರ್ದೈವ ಅಂದರೆ ಯಾರೂ ಅಷ್ಟಾಗಿ ಅದನ್ನು ಹೇಳಲಿಕ್ಕೆ ಹೋಗೋದಿಲ್ಲ. ನಾವು ಪೂಜೆಗೆ ಆ ವಸ್ತು ಇಲ್ಲ, ಈ ವಸ್ತು ಇಲ್ಲ ಅಂತ ಗೊಣಗ್ತೇವೆ. ಈ ಸ್ತೋತ್ರ ಏನೋ ನಮಗೆ ಬಂದುಬಿಟ್ರೆ ಯಾವ ವಸ್ತುವೂ ಬೇಕಾಗಿಲ್ಲ. ಎಲ್ಲವೂ ಮಾನಸಿಕವಾದಂಥ ಪೂಜೆ ಅದರೊಳಗೆ. ನಾನು ಇದನ್ನು ಸಮರ್ಪಿಸ್ತಾ ಇದ್ದೇನೆ, ಇದನ್ನು ಸಮರ್ಪಿಸ್ತಾ ಇದ್ದೇನೆ ಅಂತ. ಇದು ಸುಳ್ಳಲ್ವ ಅಂತ ಕೇಳಿದರೆ ಸುಳ್ಳಲ್ಲ. ಇದು ಅತ್ಯಂತ ಉತ್ಕೃಷ್ಟವಾದಂಥ ಪೂಜೆ. ಒಂದು ನೆನಪಿಟ್ಕೊಳ್ಬೇಕು, ಎಲ್ಲ ವಸ್ತುವು ಇದ್ದು ಅದನ್ನು ಸಮರ್ಪಿಸುವಾಗ ನಮ್ಮ ಮನಸ್ಸು ಅಲ್ಲಿ ಇಲ್ಲದೇ ಇದ್ದರೆ ಅದು ಸೀಡ್ಲೆಸ್ ಪೂಜೆ ಅಲ್ವಾ? ನಾವು ನೈವೇದ್ಯ ಮಾಡ್ತೇವೆ, ಸುಮ್ಮನೆ ಹಿಂಗೆ ಕೈ ಮಾಡ್ತಾ ಇರ್ತದೆ. ಅಲ್ಲಿ ಯಾರು ಬಂದರೂ ನೋಡ್ತಾ ಇರ್ತೇವೆ, ಹೌದು ತಾನೆ? ಹಾಗಾಗಿ ವಸ್ತು ಇದ್ದು ನಾವು ಅದನ್ನು ಸರಿಯಾಗಿ ಸಮರ್ಪಣೆ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕಿಂತ ಮಾನಸಿಕ ಪೂಜೆ ಮಾಡಬೇಕಿದ್ರೆ ಅದು ಹೆಚ್ಚು ಏಕಾಗ್ರತೆಗೊಳ್ಳಬೇಕಾಗುತ್ತೆ. ಆದ್ದರಿಂದ ಈ ಮಾನಸಿಕ ಪೂಜೆಗೆ ಅತ್ಯಂತ ಎತ್ತರದ ಸ್ಥಾನವನ್ನು ನಮ್ಮವರು ಕೊಟ್ಟಿದ್ದಾರೆ. ಏಕೆಂದರೆ ಅಲ್ಲಿ ಮನಸ್ಸು ತುಂಬ ಏಕಾಗ್ರತೆಯನ್ನು ಮಾಡುತ್ತೆ. ಹಾಗಾಗಿ ಯಾವ ಪೂಜೆಯಲ್ಲಿ ಮನಸ್ಸು ಏಕಾಗ್ರತೆಯಿಂದ ಕೂಡಿರುತ್ತೋ ಅದೇ ನಿಜವಾದ ಪೂಜೆ. ಅದಕ್ಕೋಸ್ಕರ ಮಾನಸ ಪೂಜೆಗೆ ಎಲ್ಲಿಲ್ಲದ ಆದ್ಯತೆಯನ್ನು ಕೊಟ್ಟಿದ್ದಾರೆ. ಅಂಥ 64 ತರಹದ ವಸ್ತುಗಳನ್ನು, ಪೂಜಾ ಸಾಮಗ್ರಿಗಳನ್ನು ಜಗನ್ಮಾತೆಗೆ ಮಾನಸಿಕವಾಗಿಯೇ ಸಮರ್ಪಿಸುವುದರ ಮೂಲಕ ಭಗವತ್ಪಾದರು ಹೇಳ್ತಾ ಹೋಗ್ತಾರೆ, ದೇವಿ ಚತುಷ್ಷಷ್ಟಿ ಮಾನಸ ಪೂಜಾ ಅಂತ. ಹಾಗಾಗಿ ಚತುಷ್ಷಷ್ಟಿ 64 ತರಹದ ವಿದ್ಯಾರೂಪಳು ಮತ್ತು ಸೇವೆಯನ್ನು ಕೈಗೊಳ್ಳುವವಳು. ಇದು ಎರಡನೇ ಅರ್ಥ. ಮೂರನೇ ಅರ್ಥ, ಕಲಾ ಅಂದರೆ ಚಂದ್ರಕಲಾ. ಚಂದ್ರನಲ್ಲಿ ಒಟ್ಟು 16 ಕಲೆಗಳಿವೆ. ದೆರ್ ಆರ್ 16 ಡಿಜಿಟ್ಸ್ ಇನ್ ದ ಮೂನ್ ಅಲ್ವಾ? ಆ 15 ಕಲೆಗಳೇ ಒಂದೊಂದು ಕಲೆ ಒಂದೊಂದು ತಿಥಿ, ಪ್ರತಿಪದ್, ದ್ವಿತೀಯ, ತೃತೀಯ ಹೀಗೆ ಅಂತ. 16ನೇ ಕಲೆ ಬೀಜರೂಪವಾಗಿ ಉಳಿದಿರುತ್ತೆ. ಮತ್ತು ನೆಕ್ಸ್ಟು ಶುಕ್ಲ ಪಕ್ಷ ಬಂದಾಗ ಆ ಕಲೆಯಿಂದಲೇ ಬೆಳೀತಾ ಹೋಗುತ್ತೆ. ಹೀಗೆ
ಭಕ್ತರ ಧ್ಯಾನಕ್ಕಾಗಿ ಚಂದ್ರಕಲಾ ರೂಪದಲ್ಲಿ ಇರುವವಳಾದ್ದರಿಂದ ಅವಳ ಹೆಸರು ಕಲಾವತಿ ಅಂತ. ಹೀಗೆ ಇಷ್ಟು 3 ಅರ್ಥದ ಹಿನ್ನೆಲೆಯಲ್ಲಿ ಈ ನಾಮದ ವಿವರಣೆ ಆಯಿತು. ಈ ಶ್ಲೋಕದಲ್ಲಿ ಇರುವ ಎಲ್ಲ ನಾಮಗಳ ವಿವರಣೆ ಆಯಿತು ಅಂತ ಅಂದ್ಕೊಂಡು ನಾಳೆ 6 ಗಂಟೆಗೆ ಸೇರಿದಾಗ ಮತ್ತೆ ಮುಂದಿನ ವಿಚಾರ ನೋಡೋಣ. ದಯವಿಟ್ಟು ಕ್ಷಮಿಸಿ, ಏಕೆಂದರೆ ಇವತ್ತು ಪದೇ ಪದೇ ಕೆಮ್ಮುರಾಯರ ಒಂದು ಆಗಮನದಿಂದಾಗಿ ನಿಮಗೆ ಸಾಕಷ್ಟು ತೊಂದರೆ ಕೊಟ್ಟಿದ್ದೇನೆ. ಹಾಗಾಗಿ ನಾಳೆ ದಿವಸ ಹೀಗಾಗದೇ ಇರಲಿ ಅಂತ ಅಂದ್ಕೊಂಡು ಇವತ್ತಿನ ವಿಷಯವನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ. ನಿಮಗೆಲ್ಲರಿಗೂ ನಮಸ್ಕಾರ ಮತ್ತು ಕೃತಜ್ಞತೆಗಳು.